ಚೈನಾದಲ್ಲಿರೋ ಒಂದು ಸಿಟಿಯಲ್ಲಿ ಪಾಯ್ಸನಸ್ ಗ್ಯಾಸ್ ಸ್ಪ್ರೆಡ್ ಆಗುತ್ತೆ. ಬೈ ಮಿಸ್ ಆಗಿ ಯಾರಾದ್ರೂ ಅದನ್ನ ಉಸಿರಾಡಿದ್ರೆ ಸಾಕು ಅವನು ಬ್ಲಡ್ ವಾಮಿಟ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇಂತ ಒಂದು ಪಾಯ್ಸನಸ್ ಗ್ಯಾಸ್ ಇರೋ ಒಂದು ಪ್ಲೇಸ್ ಅಲ್ಲಿ ನಮ್ಮ ಹೀರೋ ತನ್ನ ಫ್ಯಾಮಿಲಿ ಜೊತೆಗೆ ಒಂದು ಬಿಲ್ಡಿಂಗ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ನಂತರ ಏನಾಯ್ತು, ಆ ಬಿಲ್ಡಿಂಗ್ ಇಂದ ಅವರು ಯಾವ ತರ ಬಚಾವಾದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಎಕ್ಸಿಟ್ ಅಂತ 2009 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಸರ್ವೈವಲ್ ಮೂವಿ. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಪ್ರಶಾಂತವಾಗಿರೋ ಪಾರ್ಕ್ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ದಾನಲ್ಲ ಇವನೇ ನಮ್ಮ ಹೀರೋ. ಇವನ ಹೆಸರು ಬಂದ್ಬಿಟ್ಟು ಯಾಂಗುಮ್ ಅಂತ. ಇವನಿಗೆ ಎಕ್ಸರ್ಸೈಸ್ ಮಾಡ್ತಿರುವಾಗ್ಲೇ ಆ ಪಾರ್ಕ್ ಹತ್ರಕ್ಕೆ ಚಿಕ್ಕ ಮಕ್ಕಳ ಗುಂಪೊಂದು ಬರುತ್ತೆ. ಅದ್ರಲ್ಲಿರೋ ಒಬ್ಬ ಹುಡುಗ ನಮ್ಮ ಹೀರೋ ಕಡೆ ನೋಡ್ಬಿಟ್ಟು ಇವನ್ ಯಾರೋ ಆಟ ಆಡೋದ್ರಲ್ಲಿ ನಮ್ಗೆ ಚಾಲೆಂಜ್ ಕೊಡೋ ತರ ಇದಾನಲ್ವಾ ಅಂತ ಕೇಳ್ತಾನೆ. ಅವಾಗ ಅದ್ರಲ್ಲಿರೋ ಇನ್ನೊಬ್ಬ ಹುಡುಗ ಚಾನ್ಸೇ ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಲವರ್ ಅದ್ರ ಮೇಲೆಯಿಂದ ಬಿದ್ದು ಸತ್ತೋಗ್ಬಿಟ್ಟಿದ್ಲಂತೆ. ಆ ಹುಡುಗಿನ ಮರೆಯೋದಕ್ಕಾಗದೆ ಡೈಲಿ ಇಲ್ಲಿಗೆ ಬಂದು ವರ್ಕೌಟ್ ಮಾಡ್ತಿರ್ತಾನೆ ಅಂತ ಹೇಳ್ತಾನೆ. ಆವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆ ಚಿಕ್ಕ ಮಕ್ಕಳ ಗುಂಪಲ್ಲಿ ನಮ್ಮ ಹೀರೋನ ಅಕ್ಕ ಮಗ ಅದ್ರಲ್ಲಿ ಇದ್ದಾನೆ ಅಂತ. ನಮ್ಮ ಹೀರೋ ಅವನ್ನ ನೋಡ್ಬಿಟ್ಟು ನಿನ್ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದಿದ್ಯಾ, ಬಾ ನಿನ್ ಫ್ರೆಂಡ್ಸ್ ಎಲ್ಲಾರ್ಗು ಕೋಕ್ ಕೊಡಿಸ್ತೀನಿ ಅಂತ ಕೇಳಿದಾಗ ಇವರ ಮಾವನ ಮಾತಾಡ್ಸೋದಕ್ಕೆ ಹೋದ್ರೆ ನನ್ ಫ್ರೆಂಡ್ಸ್ ಎಲ್ಲಾರು ಏನ್ ಅನ್ಕೊಂತಾರ ಅಂತ ಹೇಳಿ ಅವನೊಬ್ಬ ಹುಚ್ಚನನ್ ಮಗ ಏನ್ ಮಾತಾಡ್ತಾನೋ ಗೊತ್ತಿಲ್ಲ, ನಾವ್ ಇಲ್ಲಿಂದ ಹೊರಟೋಗೋಣ ಬಾ ಅಂತ ಆ ಮಕ್ಕಳನ್ನ ಕರ್ಕೊಂಡು ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವಾಗ ಸೀನು ಮನೆಯಲ್ಲಿ ಓಪನ್ ಆಗುತ್ತೆ. ಮನೆಯಲ್ಲಿರೋ ವಸ್ತುಗಳಿಂದ ಕ್ಯಾನ್ಸರ್ ನ ಹೇಗೆ ಕಮ್ಮಿ ಮಾಡ್ಕೋಬೇಕು ಅಂತ ಬುಕ್ ಅಲ್ಲಿ ಬರ್ಕೊಂತಿದಾರಲ್ಲ ಇವರೇ ನಮ್ಮ ಹೀರೋನ ತಾಯಿ. ಇನ್ನ ಸೀರಿಯಲ್ ನೋಡೋದಕ್ಕೆ ಟೈಮ್ ಆಗೈತೆ ರಿಮೋಟರ್ ಕೊಡು ಅಂತ ಕಿತ್ತಾಡ್ತಿದ್ದಾನಲ್ಲ ಇವನು ನಮ್ಮ ಹೀರೋನ ತಂದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ತಾಯಿಗೆ ನಾಳೆಗೆ 70 ಇಯರ್ಸ್ ಆಗುತ್ತೆ. ಅದಕ್ಕೆ ರಿಲೇಟೆಡ್ ಒಂದ್ ಫಂಕ್ಷನ್ ಇದ್ರೆ ಆ ಫಂಕ್ಷನ್ ಗೆ ಯಾವ ತರ ಸೂಟ್ ಹಾಕೋಬೇಕು ಅಂತ ನಮ್ಮ ಹೀರೋನ ಅಕ್ಕ ಹೀರೋಗೆ ಫೋರ್ಸ್ ಮಾಡ್ತಿರ್ತಾಳೆ. ಅವನಿಗೆ ಕೂದಲು ಜಾಸ್ತಿ ಬೆಳ್ತಿರೋದ್ರಿಂದ ಸರಿ ಈ ಅಮೌಂಟ್ ತಗೋ, ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬಾ, ನಾಳೆ ರಿಲೇಟಿವ್ಸ್ ಮುಂದೆ ನಮ್ಮ ಮರ್ಯಾದೆ ಕಳಿಬೇಡ ಅಂತ ದುಡ್ಡು ಕೊಡ್ತಾಳೆ. ತಮ್ಮ ಅಲ್ವಾ ಸ್ವಲ್ಪ ಪ್ರೀತಿಯಿಂದ 4-5 ಡೇಟ್ ಹಾಕಿ ಆ ಮಾತನ್ನ ಹೇಳೋದ್ರಿಂದ ನಮ್ಮ ಹೀರೋಗೆ ಸ್ವಲ್ಪ ಕೋಪ ಬಂದು ಅವ್ರ ಅಕ್ಕನ ರೂಮ್ ಇಂದ ಆಚೆ ಹಾಕಿ ಡೋರ್ ನ ಕ್ಲೋಸ್ ಮಾಡ್ತಾನೆ. ಆವಾಗ ಅವ್ರ ಅಕ್ಕ ನನ್ನನ್ನೇ ರೂಮ್ ಇಂದ ಆಚೆ ಹಾಕ್ತೀಯಾ, ಈ ಮಂತ್ ಇಂದ ನಿನ್ಗೆ ಪಾಕೆಟ್ ಮನಿ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಯಾವುದೇ ಕೆಲ್ಸಕ್ಕೂ ಹೋಗ್ತಿರೋದಿಲ್ಲ, ಮನೆಯಲ್ಲಿ ಟೈಮ್ ಪಾಸ್ ಮಾಡ್ತಿರ್ತಾನೆ ಅಂತ. ಇವನು ತುಂಬಾ ಕಂಪನಿಗಳಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾನೆ, ಆದ್ರೂ ಕೂಡ ಇವನ್ಗೆ ಜಾಬ್ ಬಂದಿರೋದಿಲ್ಲ. ಬೇಸಿಕ್ಲಿ ಹೇಳ್ಬೇಕಂದ್ರೆ ಇವನ್ಗೆ ರಾಕ್ ಕ್ಲೈಂಬಿಂಗ್ ಅಂದ್ರೆ ತುಂಬಾ ಇಷ್ಟ. ಅದು ಬಿಟ್ಟು ಇವನ್ಗೆ ಬೇರೆ ಏನು ಕೆಲಸ ಮಾಡೋದಕ್ ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಇವಾಗ ಒಂದು ಫ್ಲಾಶ್ ಬ್ಯಾಕ್ ಸೀನ್ ಓಪನ್ ಆಗುತ್ತೆ. ಇವನು ಕಾಲೇಜಲ್ಲಿ ಓದ್ತಿರುವಾಗ ರಾಕ್ ಕ್ಲೈಂಬಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ನಮ್ಮ ಹೀರೋಗೆ ಇದ್ರ ಜೊತೆಗೆ ಅದೇ ಕ್ಲಬ್ ಅಲ್ಲಿರೋ ಒಂದು ಹುಡುಗಿ ಅಂದ್ರೆ ತುಂಬಾ ಇಷ್ಟ. ಆ ಹುಡುಗಿ ಹೆಸರು ಬಂದ್ಬಿಟ್ಟು ಜೀಸೋ ಅಂತ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ರಾಕ್ ಕ್ಲೈಂಬಿಂಗ್ ಒಂದು ಬಿಟ್ರೆ ಬೇರೆ ಏನ್ದ್ರಲ್ಲೂ ಎಕ್ಸ್ಪರ್ಟ್ ಆಗಿರೋದಿಲ್ಲ. ಇವನ್ಗೆ ಇದೊಂದು ಮಾತ್ರನೇ ಗೊತ್ತಿರುತ್ತೆ. ಅದಕ್ಕೆ ಬೇರೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕಂತ ಹೋದ್ರೂ ಕೂಡ ಅವನಿಗೆ ಜಾಬೇ ಸಿಕ್ತಿರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಫಂಕ್ಷನ್ ಗೆ ಹೋಗೋದಕ್ಕೆ ರೆಡಿಯಾಗಿ ಕಾರ್ ಅಲ್ಲಿ ತಂದೆ ತಾಯಿನ ಕರ್ಕೊಂಡು ಫಂಕ್ಷನ್ ನಡೀತಿರೋ ಒಂದು ಪ್ಲೇಸ್ ಗೆ ಹೋಗ್ತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಗೆ 3 ಅಕ್ಕ ತಂಗಿರೋ, ಅವ್ರು 3 ಮದುವೆ ಆಗೋಗ್ಬಿಟ್ಟಿರುತ್ತೆ. ನಾರ್ಮಲ್ ಆಗಿ ಎಲ್ಲಾ ಫಂಕ್ಷನ್ಸ್ ಅಲ್ಲೂ ಕೂಡ ಎಲ್ಲರೂ ಒಂದತ್ರ ಮೀಟ್ ಆಗಿದಾರಂದ್ರೆ ಕಸಿನ್ಸ್ ಮಾತ್ರನೇ ಒಂದತ್ರ ಸೆಟಪ್ ಹಾಕೊಂತೀವಿ ಮಾತಾಡ್ಬೇಕು ಅಂತ. ಅದೇ ತರ ನಮ್ಮ ಹೀರೋನು ಕೂಡ ಅವರ ಕಸಿನ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಿರುವಾಗ ಇವಾಗ ನೀನೇನ್ ಮಾಡ್ತಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಸ್ವಲ್ಪನೂ ಕೂಡ ತೊದಲ್ದಿರಾ ಮಾರ್ನಿಂಗ್ ಎದ್ದೇಳೋದು, ಎಕ್ಸರ್ಸೈಸ್ ಮಾಡೋದು, ಊಟ ತಿನ್ನೋದು, ಮಲ್ಕೊಳ್ಳೋದು ಇದೇ ರಿಪೀಟ್ ಅಂತ ತುಂಬಾ ಕಾನ್ಫಿಡೆನ್ಸ್ ಇಂದ ಅವ್ರಿಗೆ ಸೀರಿಯಸ್ ಆಗಿ ಹೇಳ್ತಾನೆ. ನಂತರ ಕುಟುಂಬದವರೆಲ್ಲರೂ ಒಂದು ಫೋಟೋ ತೆಗ್ದಿದ್ದಾದ್ಮೇಲೆ ಅಲ್ಲಿಗೆ ಆ ಹೋಟೆಲ್ ಮ್ಯಾನೇಜರ್ ಬಂದು ಇವಾಗ ಬರ್ತ್ಡೇ ಗರ್ಲ್ ಕೇಕ್ ಕಟ್ ಮಾಡ್ತಾಳೆ ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಬರ್ತಾಳೆ. ಆ ಹುಡುಗಿ ನಮ್ಮ ಹೀರೋನ ನೋಡೋದು, ನಮ್ಮ ಹೀರೋ ಆ ಹುಡುಗಿನ ನೋಡೋದು, ಅದನ್ನ ಈ ಕುಟುಂಬದವರೆಲ್ಲರೂ ನೋಡಿ ಒಂದು ಕಾಮಿಡಿ ಸೀನ್ ನಡೆಯುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಹೀರೋ ಕಾಲೇಜಲ್ಲಿ ಇದ್ದಾಗ ಒಂದು ಹುಡುಗಿ ಮೇಲೆ ಕ್ರಶ್ ಆಗಿರುತ್ತಲ್ವಾ, ಅದೇ ಹುಡುಗಿ ಈ ಹುಡುಗಿ ಆಗಿರ್ತಾಳೆ. ಇವರಿಬ್ರು ಆಚೆಗೆ ಬಂದು ಮಾತಾಡ್ಕೊಂತಾರೆ. ನಮ್ಮ ಹೀರೋ ಆ ಹುಡುಗಿಗೆ ಇದೆಲ್ಲ ಕೋಇನ್ಸಿಡೆಂಟ್ ಆಗಿ ನಡೆದಿರೋದು, ನೀನು ಈ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿದ್ಯಾ ಅಂತ ಅನ್ಕೊಂಡು ನಾನು ನಮ್ಮ ತಂದೆ ತಾಯಿ ಜೊತೆ ಜಗಳ ಆಡಿ ಆಲ್ಮೋಸ್ಟ್ 5 hours ಜರ್ನಿ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅಂತ ಅನ್ಕೊಂಡ ಅಂತ ಕವರ್ ಮಾಡೋದಕ್ಕೋಗಿ ಎಲ್ಲ ನಿಜಗಳು ಹೇಳ್ತಿರ್ತಾನೆ. ಆದ್ರೆ ಈ ಹುಡುಗಿ ಅಮಾಯಕಿ ಅಂತ ಅನ್ಕೊಂತೀನಿ. ನಮ್ಮ ಹೀರೋ ಏನ್ ಹೇಳಿದ್ರೆ ಅದನ್ನ ನಂಬಾಗ್ತಾ ಇರ್ತಾಳೆ. ಆವಾಗ ಆ ಹುಡುಗಿ ಅಂತಾಳೆ, ನಿನಗೆ ನನ್ ಮೇಲೆ ಕೋಪ ಐತೆ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಕಾಲೇಜಲ್ಲಿ ನೀನ್ ನನಗೆ ಪ್ರಪೋಸ್ ಮಾಡಿದಾಗ ಅದನ್ನ ರಿಜೆಕ್ಟ್ ಮಾಡಿದ್ದಲ್ಲ, ಅದೇ ಕೋಪದಲ್ಲಿ ಇದೆಯೇನೋ ಅಂತ ಅನ್ಕೊಂಡಿದ್ದೆ ಅಂತ ಕೇಳಿದಾಗ ಚಚ್ಚಾ ಚಾನ್ಸ್ ಇಲ್ಲ, ನಾನ್ ನಿನಗ್ ಪ್ರಪೋಸ್ ಮಾಡಿದ್ನ, ಆ ವಿಷಯ ನನಗೆ ಜ್ಞಾಪಕನೇ ಇಲ್ವಲ್ಲ, ಇವಾಗ ನೀನ್ ಅದನ್ನ ಹೇಳ್ತಿದ್ರೇನೆ ನನಗೆ ನೆನಪಾಗ್ತೈತೆ ಅಂತ ಕವರ್ ಮಾಡೋದಕ್ಕೆ ನೋಡ್ತಾನೆ. ಇಲ್ಲಿ ಟ್ರೂತ್ ಏನಪ್ಪಾ ಅಂದ್ರೆ
ಅಂದ್ರೆ ಆ ಹುಡುಗಿ ಪ್ರಪೋಸಲ್ ರಿಜೆಕ್ಟ್ ಮಾಡಿದಾಗ ಪಬ್ಲಿಕ್ ಪ್ಲೇಸ್ ಅಂತ ಗೊತ್ತಿದ್ರೂನು ಆಕಾಶ ಕೆಳಗಡೆಗೆ ಬಿದ್ದೋಗೋ ರೀತಿಯಲ್ಲಿ ಕಣ್ಣಲ್ಲಿ ನೀರ್ ಹಾಕೊಂಡು ಹತ್ಕೊಂಡಿರ್ತಾನೆ. ಇದೆಲ್ಲ ಆಯ್ತು ಅಂತ ಅನ್ಕೊಂಡ್ರೆ ಆ ಹುಡುಗಿ ಜೊತೆ ಮತ್ತೆ ಅವನ್ನ ಹೆಲ್ಮೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೊಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಡೂಪ್ ಹೇಳ್ತಿರ್ತಾನೆ. ಅದನ್ನು ಕೂಡ ಆ ಹುಡುಗಿ ನಂಬ್ತಾಳೆ. ನಂತರ ಪಾರ್ಟಿ ಶುರು ಆಗುತ್ತೆ. ಎಲ್ಲರೂ ತುಂಬಾ ಖುಷಿಯಿಂದ ನಮ್ಮ ಹೀರೋನ ತಾಯಿನ ಅವರ ಬ್ರದರ್ಸ್ ಮಕ್ಳೆಲ್ಲರೂ ಎತ್ಕೊಂಡು ಫುಲ್ ಡಾಮ್ ಡೂಮ್ ಅಂತ ಎಂಜಾಯ್ ಮಾಡ್ತಾರೆ. ಇನ್ನೊಂದು ಕಡೆ ಈ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರಕ್ಕೆ ಹೋಗ್ಬಿಟ್ಟು ನಾನೇನ್ ನಿನಗೆ ಮದುವೆ ಆಗು ಅಂತ ಹೇಳ್ತಿಲ್ಲ, ನನ್ ಜೊತೆ ಡೇಟ್ ಮಾಡು, ಇಷ್ಟ ಆದ್ರೆ ಮಾತ್ರನೇ ನಾವಿಬ್ರು ಮದುವೆ ಆಗೋಣ ಅಂತ ಆ ಹುಡುಗಿಗೆ ಟಾರ್ಚರ್ ಕೊಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮ್ಯಾನೇಜರ್ ಅವ್ರದೇ ಬಿಲ್ಡಿಂಗ್ ಆಗಿರುತ್ತೆ. ಇವಾಗ ನಾನು ನೋ ಅಂತ ಹೇಳಿದ್ರೆ ಇರೋ ಜಾಬನು ಕೂಡ ಹೋಗುತ್ತೇನೋ ಅಂತ ಮ್ಯಾನೇಜರ್ ಕೇಳಿರೋ ಕ್ವಶನ್ಗೆ ಸುಮ್ನೆ ಹಿದ್ದೋಗ್ಬಿಡ್ತಾಳೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಕಡೆ ಈ ಸಿಟಿ ಸೆಂಟರ್ ಅಲ್ಲಿರೋ ಒಂದು ಕೆಮಿಕಲ್ ಕಂಪನಿ ಹತ್ರಕ್ಕೆ ಒಂದು ಟ್ರಕ್ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ಡ್ರೈವರ್ ಆಚೆಗೆ ಬಂದು ಆ ವಾಲ್ಸ್ ನ ಓಪನ್ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರು ಅಲ್ಲಿಗೆ ಬಂದು ಏನೋ ಇದು ಅಂತ ಕೇಳ್ತಿರುವಾಗ್ಲೇ ಅವ್ನು ಓಪನ್ ಮಾಡಿರೋ ಒಂದು ವಾಲ್ಸ್ ಇಂದ ವೈಟ್ ಕಲರ್ ಅಲ್ಲಿ ಹೊಗೆ ಆಚೆಗೆ ಬರೋದಕ್ಕೆ ಶುರು ಆಗುತ್ತೆ. ಇನ್ನೊಂದು ಕಡೆ ಈ ಹೋಟೆಲ್ ಅಲ್ಲಿ ಇವರ ಪಾರ್ಟಿ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ನಮ್ಮ ಹೀರೋ ರಿಲೇಟಿವ್ಸ್ ನೆಲ್ಲ ಅಲ್ಲಿಂದ ಕಳ್ಸಿದ್ದಾದ್ಮೇಲೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಫಂಕ್ಷನ್ ಅಲ್ಲಿ ಮಿಕ್ಕಿರೋ ಫುಡ್ ಇರುತ್ತಲ್ಲ ಅದನ್ನ ಅವರ ತಾಯಿ ಪಾರ್ಸಲ್ ಮಾಡ್ಕೊಂತಾ ಇರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ಲಾಂಗ್ ಟರ್ಮ್ ಕ್ರಶ್ ಇದೇ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅಮ್ಮ ಬೇಡಮ್ಮ ಇದನ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳ್ತಿರ್ತಾನೆ. ಆದ್ರೆ ಇಲ್ಲಿ ವಿಚಿತ್ರ ಏನು ಗೊತ್ತಾ, ಇವನ್ ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಅವರ ತಾಯಿ ನಮ್ಮ ಹೀರೋ ಕ್ರಶ್ ಹತ್ರನೇ ಈ ಫುಡ್ ನ ಪಾರ್ಸಲ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಕೊಡು ಅಂತ ಕೇಳಿರ್ತಾಳೆ. ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಹೀರೋನ ತಂದೆ ಅವರ ಬ್ರದರ್ಸ್ ಜೊತೆ ಸೇರ್ಕೊಂಡು ಅಲ್ಲಿ ಮಿಕ್ಕಿರೋ ಬೀರ್ ಬಾಟಲ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂತಾ ಇರ್ತಾನೆ. ಅವುಗಳನ್ನ ನೋಡಿ ನಮ್ಮ ಹೀರೋನ ಎಕ್ಸ್ಪ್ರೆಷನ್ ನೋಡ್ಬೇಕು, ನನ್ ಮರ್ಯಾದೆ ಎಲ್ಲ ಹೋಯ್ತಲ್ಲ ಅಂತ. ಇನ್ನೊಂದು ಕಡೆ ಈ ಡ್ರೈವರ್ ಓಪನ್ ಮಾಡಿ ಬಿಟ್ಟಿರೋ ಹೊಗೆ ಆಲ್ಮೋಸ್ಟ್ ಸಿಟಿಗೆ ಸ್ಪ್ರೆಡ್ ಆಗೋದಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿರೋರೆಲ್ಲರೂ ಇದು ನೋಡೋದಕ್ಕೆ ಮಂಜು ತರ ಆಯ್ತಲ್ವಾ ಅಂತ ಅವರ ಫೋನ್ಸ್ ಇಂದ ಫೋಟೋಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಹೊಗೆನ ಅವರು ಸ್ವಲ್ಪ ಉಸಿರಾಡಿದ್ಮೇಲೆ ಅವರ ಲಂಗ್ಸ್ ಚರ್ಮ ಎಲ್ಲ ಬರ್ನ್ ಆಗೋಗ್ಬಿಟ್ಟು ಅವರು ವಾಮಿಟ್ ಮಾಡ್ಕೊಂಡು ಸತ್ತೋಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಇನ್ನು ಸ್ವಲ್ಪ ಜನ ಆ ಹೊಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಿಲ್ಡಿಂಗ್ ಒಳಗಡೆಗೆ ರೂಮ್ ಒಳಗಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇಲ್ಲಿ ಇವರ ದರಿದ್ರ ಏನಪ್ಪಾ ಅಂದ್ರೆ ಅದು ಹೊಗೆ ಆಗಿರೋದ್ರಿಂದ ಸ್ವಲ್ಪ ಕ್ರಾಕ್ ಇದ್ರೂನು ಕೂಡ ಅದು ಈಸಿಯಾಗಿ ಒಳಗಡೆಗೆ ಬಂದ್ಬಿಡುತ್ತೆ. ಈ ಹೊಗೆಯಲ್ಲಿ ಬೈ ಮಿಸ್ ಆಗಿ ಒಂದು ಲಾರಿಗೆ ಬೆಂಕಿ ಅಂಟ್ಕೊಂಡು ಆ ಲಾರಿ ಬಂದು ಒಂದು ಗ್ಯಾಸ್ ಲಾರಿಗೆ ಗುದ್ದೋದ್ರಿಂದ ಅದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಅದರಲ್ಲಿರೋ ಒಂದು ಗ್ಯಾಸ್ ಸಿಲಿಂಡರ್ ನಮ್ಮ ಹೀರೋ ಅವರ ಪಾರ್ಟಿ ಮಾಡ್ಕೊಂತ ಇರೋ ಒಂದು ವಿಂಡೋನ ಕ್ರಾಕ್ ಮಾಡಿ ಬಂದು ಬೀಳುತ್ತೆ. ಅದನ್ನ ನೋಡಿ ಈ ಸಿಲಿಂಡರ್ ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅಂತ ನಮ್ಮ ಹೀರೋ ಅವನ ಫ್ಯಾಮಿಲಿನ ಕರ್ಕೊಂಡು ತುಂಬಾ ಸ್ಪೀಡ್ ಆಗಿ ಬಿಲ್ಡಿಂಗ್ ಇಂದ ಆಚೆಗೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಅಲ್ಲಿರೋರೆಲ್ಲರೂ ಓಡೋಗೋದಕ್ಕೆ ಶುರು ಮಾಡ್ತಿರ್ತಾರೆ. ಇದರಿಂದ ನಮ್ಮ ಹೀರೋ ಏನಾಯ್ತು ಅಂತ ಕೇಳೋದಕ್ಕೆ ಸ್ವಲ್ಪ ಮುಂದೆ ಬರ್ತಾನೆ. ಆ ಗ್ಯಾಸ್ ನ ಉಸಿರಾಡಿರೋರೆಲ್ಲರೂ ಕೂಡ ತುಂಬಾ ಭಯಂಕರವಾಗಿ ಸತ್ತೋಗ್ತಾ ಇರ್ತಾರೆ. ಅದನ್ನ ನೋಡಿ ನಮ್ಮ ಹೀರೋ ನಮ್ಮ ಸೇಫ್ಟಿಗೋಸ್ಕರ ಮತ್ತೆ ಬಿಲ್ಡಿಂಗ್ ಒಳಗಡೆಗೆ ಹೋಗ್ಬೇಕು ಅಂತ ಅವನ ಫ್ಯಾಮಿಲಿನೆಲ್ಲ ಬಿಲ್ಡಿಂಗ್ ಒಳಗಡೆಗೆ ಕಳಿಸ್ತಾನೆ. ಆದ್ರೆ ಇವನ ದರಿದ್ರ ಇವ್ರ ಅಕ್ಕ ಮಾತ್ರ ಕಾರ್ ಒಳಗಡೆಗೆ ಹೋಗಿ ಕುತ್ಕೋಬೇಕು ಅಂತ ಆ ಕಾರ್ ಹತ್ರ ಹೊಡೋಗ್ಬಿಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಆ ಗ್ಯಾಸ್ ಸ್ಪ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಸಿರಾಡ್ತಾಳೆ. ಈ ಮಗು ಅವನ ತಾಯಿ ಹತ್ರಕ್ಕೆ ಹೋಗ್ಬೇಕು ಅಂತ ಕಿರ್ಚಾಡ್ತಾ ಇರುವಾಗ ನಮ್ಮ ಹೀರೋ ಮಗುನ ಎತ್ಕೊಂಡೋಗಿ ಅವನ ಫ್ಯಾಮಿಲಿಗೆ ಕೊಟ್ಟು ತುಂಬಾ ಸ್ಪೀಡ್ ಆಗಿ ಬಂದು ಅವ್ರ ಅಕ್ಕನ ಎತ್ಕೊಂಡು ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೊಂದು ಗ್ಯಾಸ್ ಸ್ಪ್ರೆಡ್ ಆಗಿರೋದಿಲ್ಲ. ಅವ್ರ ಅಕ್ಕ ಸ್ವಲ್ಪ ಮಟ್ಟಿಗೆ ಉಸಿರಾಡಿರೋದ್ರಿಂದ ಫೇಸ್ ಎಲ್ಲ ಬರ್ನ್ ಆಗೋದಕ್ಕೆ ಶುರು ಆಗಿರುತ್ತೆ. ಉಸಿರಾಡೋದಕ್ಕೂ ತುಂಬಾ ಕಷ್ಟ ಪಡ್ತಿರ್ತಾಳೆ. ಆಂಬುಲೆನ್ಸ್ ಗೆ ಕಾಲ್ ಮಾಡೋಣ ಅಂತ ನಮ್ಮ ಹೀರೋ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಅಡ್ರೆಸ್ ನ ಹೇಳ್ತಾನೆ. ಆಂಬುಲೆನ್ಸ್ ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಫಸ್ಟ್ ಏಟ್ ಆಗಿ ಏನೇನ್ ಕೆಲಸಗಳು ಮಾಡ್ಬೇಕು ಅವನ ಕುಟುಂಬದವರೆಲ್ಲರೂ ಅವ್ರ ಅಕ್ಕಗೆ ಮಾಡ್ತಾ ಇರ್ತಾರೆ. ನಂತರ ನಮ್ಮ ಹೀರೋ ಹಾಗೆ ಜ್ಯೂಸ್ ಇಬ್ರುನು ಆಂಬುಲೆನ್ಸ್ ಇಲ್ಲಿಗೆ ಬಂತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ವಿಂಡೋ ಹತ್ರಕ್ಕೆ ಹೋಗಿ ನೋಡಿದ್ರೆ ಇವ್ರಿಗೊಂದು ಶಾಕಿಂಗ್ ದೃಶ್ಯಗಳು ಕಾಣಿಸ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಗ್ಯಾಸ್ ಇವಾಗ ಆ ಬಿಲ್ಡಿಂಗ್ ಫುಲ್ ತುಂಬಿಕೊಂಡ್ಬಿಟ್ಟಿರುತ್ತೆ. ಇನ್ನ ಸ್ವಲ್ಪ ತಾಗೆ ಇದ್ರೆ ಆ ಗ್ಯಾಸ್ ಮೇಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಬಿಲ್ಡಿಂಗ್ ಮೇಲೆಗೆ ಹೋಗ್ಬೇಕು ಅಂತ ನಮ್ಮ ಹೀರೋ ತುಂಬಾ ಜೋರಾಗಿ ಕಿರ್ಚಾಡ್ತಾನೆ. ಇನ್ನೊಂದು ಕಡೆ ಗವರ್ನಮೆಂಟ್ ಗೂ ಕೂಡ ಗೊತ್ತಿರುತ್ತೆ ಈ ಸಿಟಿಯಲ್ಲಿ ಪಾಯ್ಸನಸ್ ಗ್ಯಾಸ್ ಸ್ಪ್ರೆಡ್ ಆಗ್ತೈತೆ ಅಂತ. ಇದರಿಂದ ಆ ಪ್ಲೇಸ್ ಅಲ್ಲಿರೋ ಪ್ರತಿಯೊಬ್ಬರ ಮೊಬೈಲ್ಗೂ ಕೂಡ ಎಮರ್ಜೆನ್ಸಿ ಮೆಸೇಜ್ ಅನ್ನೋದು ಕಳಿಸ್ತಾರೆ. ನೀವೆಲ್ಲರೂ ಸೇಫ್ ಆಗಿ ಬಿಲ್ಡಿಂಗ್ ರೂಫ್ ಟಾಪ್ ಗೆ ಹೋಗಿ ಅಲ್ಲಿ ವೇಟ್ ಮಾಡ್ತಾ ಇರ್ರಿ ಅಂತ. ಇನ್ನೊಂದು ಕಡೆ ನಮ್ಮ ಹೀರೋ ಹಾಗೆ ಅವನ ಫ್ಯಾಮಿಲಿ ಅವ್ರ ಅಕ್ಕನ ಎತ್ಕೊಂಡು ತುಂಬಾ ಕಷ್ಟಪಟ್ಟು ಬಿಲ್ಡಿಂಗ್ ಟಾಪ್ ಗೆ ಬರ್ತಾರೆ. ಆದ್ರೆ ಇಲ್ಲಿ ಇವರ ದರಿದ್ರ ಏನಪ್ಪಾ ಅಂದ್ರೆ ಬಿಲ್ಡಿಂಗ್ ಮೇಲೆಗೆ ಹೋಗ್ಬೇಕಂದ್ರೆ ಒಂದು ಡೋರ್ ನ ಓಪನ್ ಮಾಡ್ಬೇಕಾಗುತ್ತೆ. ಆ ಡೋರ್ ಕೀ ಅನ್ನೋದು ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ. ಇವ್ರು ಇವಾಗ ಫಸ್ಟ್ ಫ್ಲೋರ್ ಗೆ ಹೋಗೋದಕ್ಕಾಗಲ್ಲ. ಯಾಕಂದ್ರೆ ಆ ಪಾಯ್ಸನಸ್ ಗ್ಯಾಸ್ ಫಸ್ಟ್ ಫ್ಲೋರ್ ವರ್ಗೂ ತುಂಬಿಕೊಂಡ್ಬಿಟ್ಟಿರುತ್ತೆ. ಆ ಡೋರ್ ನ ಹೊಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಸ್ವಲ್ಪನೂ ಕೂಡ ಕ್ರಾಕ್ ಬೀಳೋದಿಲ್ಲ. ಇದರಿಂದ ತುಂಬಾ ಕೋಪ ಬಂದು ನೀನೇ ಅಲ್ವಾ ಮ್ಯಾನೇಜರ್, ಇದನ್ನ ಹೇಗೆ ಓಪನ್ ಮಾಡೋದು ನೀನೇ ಹೇಳು ಅಂತ ಹೇಳೋದ್ರಿಂದ ನಿಜ ಹೇಳ್ಬೇಕಂದ್ರೆ ಈ ಡೋರ್ ನ ಓಪನ್ ಮಾಡೋದಕ್ಕೆ 2 ವೇಸ್ ಐತೆ. ಒಂದು ಕೀ ಇಂದ ಓಪನ್ ಮಾಡಬಹುದು, ಇಲ್ಲ ಡೋರ್ ಅಚ್ ಸೈಡ್ ಹೋಗ್ಬಿಟ್ಟು ಈ ಡೋರ್ ನ ಓಪನ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ಡೋರ್ ನ ಓಪನ್ ಮಾಡೋದಕ್ಕಾಗಲ್ಲ. ಹಾಗಂತೇಳಿ ನೀವು ಇದನ್ನ ಹೊಡಿತೀವಿ ಅಂದ್ರೆ ಅದಕ್ಕೂ ಕೂಡ ಚಾನ್ಸ್ ಇಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಸಿಟಿ ಆಚೆಗಡೆ ಈ ಪಾಯ್ಸನಸ್ ಗ್ಯಾಸ್ ಇಂದ ತಪ್ಪಿಸ್ಕೊಂಡು ಆಚೆಗೆ ಬಂದಿರೋರ್ಗೆ ಗವರ್ನಮೆಂಟ್ ಒಂದು ರೆಸ್ಕ್ಯೂ ಟೀಮ್ ನ ಅರೇಂಜ್ ಮಾಡಿರುತ್ತೆ. ಅಲ್ಲಿಗೆ ಬಂದಿರೋರ್ಗೆ ಮೆಡಿಕಲ್ ಹೆಲ್ಪ್ ನ ಮಾಡ್ತಾ ಇರ್ತಾರೆ. ಅಲ್ಲಿ ತುಂಬಿಕೊಂಡಿರೋ ಟ್ರಾಫಿಕ್ ನ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಸಿಚುವೇಶನ್ ಎಷ್ಟು ಬ್ಯಾಡ್ ಆಗಿ ಕ್ರಿಯೇಟ್ ಆಗೈತೆ ಅಂತ. ಸರಿಯಾಗಿ ಅದೇ ಟೈಮ್ ಅಲ್ಲಿ ನ್ಯೂಸ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲೂ ಕೂಡ
ಅಗ್ನಿಶಾಮಕದ ಪಕ್ಕದಲ್ಲೇ ಮಾಸ್ಕ್ ಕೂಡ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮಾಸ್ಕ್ ನ ಹಾಕೊಂಡ್ರೆ ನೀವು ಆಲ್ಮೋಸ್ಟ್ 15 ಮಿನಿಟ್ಸ್ ವರ್ಗು ಆ ಪಾಯ್ಸನಸ್ ಗ್ಯಾಸ್ ಅಲ್ಲಿ ಇರ್ಬೋದು. ಇಫ್ ಇನ್ ಕೇಸ್ ನೀವೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲೂ ಇಂತ ಮಾಸ್ಕ್ಸ್ ಇರ್ತವೆ, ಅದನ್ನ ಯೂಸ್ ಮಾಡಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಆ ಬಿಲ್ಡಿಂಗ್ ಮೇಲೆಗೆ ಬಂದು ಹೆಲ್ಪ್ ಗೋಸ್ಕರ ವೈಟ್ ಮಾಡ್ತಾರೆ. ನಮ್ಮ ಗವರ್ನಮೆಂಟ್ ರೆಸ್ಕ್ಯೂ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಮಾಡೈತೆ. ಆಕ್ಚುಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ತುಂಬಾ ಜನರು ಯಾವ ಬಿಲ್ಡಿಂಗ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೋ ಆ ಬಿಲ್ಡಿಂಗ್ ಗೆ ಮಾತ್ರ ಪ್ರಯಾರಿಟಿ ಕೊಡ್ತೀವಿ, ಯಾಕಂದ್ರೆ ನಮ್ಮಲ್ಲಿ ಅಷ್ಟೊಂದು ಹೆಲಿಕಾಪ್ಟರ್ಸ್ ಇಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಈ ಮ್ಯಾನೇಜರ್ ನಿಧಾನವಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಆ ಬಿಲ್ಡಿಂಗ್ ಅಲ್ಲಿರೋ ಸೇಫ್ಟಿ ಮಾಸ್ಕ್ ನ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಒಂದು ತರ ಬಚಿಕ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋನ ಬ್ರದರ್ ಇಂತ ಮಾಸ್ಕ್ ನಮ್ಮ ಹತ್ರ ಇದ್ದಿದ್ರೆ ಇವಾಗ ಫಸ್ಟ್ ಫ್ಲೋರ್ ಗೆ ಹೋಗಿ ಆ ಕೀನ ಎತ್ಕೊಂಡ್ ಬಂದು ರೂಫ್ ಟಾಪ್ ಗೆ ಹೊರಟೋಗ್ಬೋದಾಗಿತ್ತು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮ್ಯಾನೇಜರು, ಓ ಹೌದಾ, ನನಗೆ ಈ ಮಾಸ್ಕ್ ಈ ಪ್ಲೇಸ್ ಅಲ್ಲಿ ಸಿಕ್ಕಿದ್ವು, ನೀವ್ ಹೇಳಿದ್ದು ಕರೆಕ್ಟ್ ಐಡಿಯಾ, ಹೋಗಿ ಈ ಮಾಸ್ಕ್ ನ ಹಾಕೊಂಡ್ ಹೋಗಿ ಫಸ್ಟ್ ಫ್ಲೋರ್ ಅಲ್ಲಿರೋ ಕೀನ ಎತ್ಕೊಂಡ್ ಬನ್ನಿ, ನಾವೆಲ್ಲರೂ ಮೇಲೆಗೆ ಹೋಗ್ಬೋದು ಅಂತ ಹೇಳ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ಬ್ರದರ್ ಬಾಯ್ ಮಾತ್ಗೆ ಆ ಮಾಸ್ಕ್ ಸಿಕ್ಕಿದ್ರೆ ಕೆಳಗಡೆಗೆ ಹೋಗ್ತೀನಿ ಅಂತ ಹೇಳಿರ್ತಾನೆ. ಇವಾಗ ನಿಜವಾಗ್ಲೂ ಮಾಸ್ಕ್ ಸಿಕ್ಕಿರೋದ್ರಿಂದ ಚಾನ್ಸ್ ಇಲ್ಲ ಹೋಗೋದಕ್ಕೆ ಅಂತ ಆ ಮ್ಯಾನೇಜರ್ ಗೆ ರಿಟರ್ನ್ ಕೊಟ್ಬಿಡ್ತಾನೆ. ಇದೆಲ್ಲ ಹೀಗೆ ನಡೀತಾ ಇದ್ರೆ ಇನ್ನೊಂದು ಕಡೆ ನಮ್ಮ ಹೀರೋನ ಅಕ್ಕ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾಳೆ. ಅವ್ರ ಅಕ್ಕ ಜಸ್ಟ್ ಕಾನ್ಶಿಯಸ್ ಅಲ್ಲಿ ಇರೋದಕ್ಕೆ ನರಕನ ಅನುಭವಿಸ್ತಾ ಇರ್ತಾಳೆ. ಅದನ್ನ ನೋಡಿ ಅವರ ತಾಯಿ ಬಾಧೆ ಪಡ್ತಾ ಇರೋದು, ಅವರೆಲ್ಲರೂ ಟೆನ್ಷನ್ ಪಡ್ತಾ ಇರೋದನ್ನ ನೋಡಿ ನಮ್ಮ ಹೀರೋ ಇವಾಗ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂತಿರೋ ಹಾಗೆ ತೋರಿಸ್ತಾರೆ. ಅದು ಬೇರೆ ಏನೂ ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮ್ಯಾನೇಜರ್ ಹೇಳಿರೋ ಹಾಗೆ ಡೋರ್ ಆ ಕಡೆ ಹೋಗ್ಬಿಟ್ಟು ಈ ಬಿಲ್ಡಿಂಗ್ ರೂಫ್ ಟಾಪ್ ಡೋರ್ ಓಪನ್ ಮಾಡಬಹುದು ಅಂತ ಹೇಳಿರ್ತಾನಲ್ವಾ, ಇದರಿಂದಾನೇ ಅಲ್ಲಿರೋ ತೂಕವಾಗಿರೋ ಹವರ್ಸ್ ಬಂದಿರ್ತಾವಲ್ಲ ಅವುಗಳನ್ನ ಯೂಸ್ ಮಾಡಿ ವಿಂಡೋನ ಬ್ರೇಕ್ ಮಾಡ್ತಾನೆ. ಆಕ್ಚುಲಿ ಇವನ ಪ್ಲಾನ್ ಏನಪ್ಪಾ ಅಂದ್ರೆ ಈ ವಿಂಡೋ ಮುಖಾಂತರ ಆಚೆ ಹೋಗಿ ಬಿಲ್ಡಿಂಗ್ ಮೇಲೆಗೆ ಹತ್ತಿ ಆ ಡೋರ್ ನ ಓಪನ್ ಮಾಡೋದಾಗಿರುತ್ತೆ. ಇನ್ನ ಆ ಬಿಲ್ಡಿಂಗ್ ಹತ್ಬೇಕು ಅಂತ ಒಂದು ದಾರನ ರೆಡಿ ಮಾಡ್ಕೊಂಡು ಅವನ ಸೊಂಟಕ್ಕೆ ಕಟ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವರ ತಂದೆ ಅಲ್ಲಿಗೆ ಬಂದು ನೀನ್ ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವರ ತಾಯಿ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇರೋದನ್ನ ನೋಡಿ ನಾನೇನಾದ್ರೂ ನಮ್ ತಾಯಿಗೆ ಸಿಕ್ಕಿದ್ರೆ ನನ್ ಕತೆ ಮುಗೀತು ಅಂತ ತುಂಬಾ ಸ್ಪೀಡ್ ಆಗಿ ಬಂದು ಆ ವಿಂಡೋ ಮುಖಾಂತರ ಆಚೆಗೆ ಧುಮುಕ್ ಬಿಡ್ತಾನೆ. ಇವನ ಅದೃಷ್ಟ ಚೆನ್ನಾಗಿರ್ಬೇಕು, ಅಪೋಸಿಟ್ ಬಿಲ್ಡಿಂಗ್ ರಾಡ್ ನ ಜಸ್ಟ್ ಮಿಸ್ ಅಲ್ಲಿ ಹಿಡ್ಕೊಂತಾನೆ. ಅವರ ಮಗ ಬಿದ್ದೋಗ್ತಾ ಇರೋದನ್ನ ಇವರೆಲ್ಲರೂ ನೋಡಿ ಅವನ್ನ ಹೇಗಾದ್ರೂ ಸರಿ ಕಾಪಾಡಬೇಕು ಅಂತ ಅವ್ನ್ ಕಟ್ಕೊಂಡಿರೋ ಒಂದು ದಾರನ ಎತ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ನಮ್ಮ ಹೀರೋಯಿನ್ ಪಕ್ಕದಲ್ಲೇ ಇದ್ದು ನೋಡ್ತಾ ಇರ್ತಾಳೆ. ನೀವು ಈ ತರ ಮಾಡೋದಕ್ಕೆ ಹೋಗ್ಬೇಡಿ, ನೀವೇನಾದ್ರೂ ಹೀಗೆ ಹೇಳಿದ್ರೆ ಅವನು ಕೆಳಗಡೆ ಇರೋ ಪಾಯ್ಸನ್ ಗ್ಯಾಸ್ ಗೆ ಬಿದ್ದು ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಎಳಿತಾ ಇರೋದನ್ನ ಕಂಟ್ರೋಲ್ ಮಾಡ್ತಾಳೆ. ನಮ್ಮ ಹೀರೋ ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ಆ ಬಿಲ್ಡಿಂಗ್ ಮೇಲೆಗೆ ಹತ್ತುತ್ತಾನೆ. ನಮ್ಮ ಹೀರೋಯಿನ್ ಕೂಡ ರಾಕ್ ಕ್ಲೈಂಬರ್ ಆಗಿರೋದ್ರಿಂದ ಆ ಹುಡುಗಿಗೆ ಒಂದು ಐಡಿಯಾ ಬಂದು ಏನೋ ನೋಡೋದಕ್ಕೆ ಪೌಚ್ ತರ ಇರುತ್ತೆ, ಅದನ್ನ ಎತ್ಕೊಂಡು ನಮ್ಮ ಹೀರೋಗೆ ಎಸಿತಾಳೆ. ಏನಪ್ಪಾ ಅಂತ ನೋಡಿದ್ರೆ ಈ ರಾಕ್ ಕ್ಲೈಂಬರ್ಸ್ ಯೂಸ್ ಮಾಡೋ ಚಾಕ್ ಪೀಸಸ್ ಈ ಕ್ಲೈಂಬಿಂಗ್ ಮಾಡುವಾಗ ಸೇಫ್ಟಿ ಪರ್ಪಸ್ ಗೆ ಯೂಸ್ ಮಾಡೋ ಕ್ಯಾರಿ ಬಿನ್ಸ್ ಕೂಡ ಅದರಲ್ಲಿ ಇರ್ತವೆ. ನಮ್ಮ ಹೀರೋ ಅದನ್ನ ನೋಡಿ ಥ್ಯಾಂಕ್ಸ್ ಹೇಳಿ ನಂತರ ಅವನು ದರನ ಒಂದತ್ರ ಕಟ್ಬಿಟ್ಟು ಆ ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಗೆ ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಲ್ಮೋಸ್ಟ್ ತುಂಬಾ ಸಾಹಸಗಳು ಮಾಡಿ ಆ ಬಿಲ್ಡಿಂಗ್ ರೂಫ್ ಟಾಪ್ ಗೆ ಹತ್ತೋದಕ್ಕೆ ಟ್ರೈ ಮಾಡ್ತಿರುವಾಗ ಇವನ ದರಿದ್ರ ಇವನ ಸೊಂಟಕ್ಕೆ ಕಟ್ಕೊಂಡಿರೋ ದಾರ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಇವಾಗ ಅವನು ತುಂಬಾ ಧೈರ್ಯ ಮಾಡ್ಕೊಂಡು ಅವನು ಯಾವುದೇ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡಿರಾನೆ ಅವನು ಸೊಂಟಕ್ಕೆ ಕಟ್ಕೊಂಡಿರೋ ಒಂದು ದಾರನ ತೆಗೆದ್ಬಿಟ್ಟು ಆ ಬಿಲ್ಡಿಂಗ್ ರೂಫ್ ಟಾಪ್ ಗೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಕಾಲೇಜಲ್ಲಿ ರಾಕ್ ಕ್ಲೈಂಬಿಂಗ್ ಈಸಿಯಾಗಿ ಮಾಡ್ತಾ ಇರೋದ್ರಿಂದ ತುಂಬಾ ಕಷ್ಟಪಟ್ಟು ಜಂಪ್ಸ್ ಮಾಡಿ ಸಾಹಸ ಮಾಡಿ ಲಾಸ್ಟ್ ಗೆ ಆ ಬಿಲ್ಡಿಂಗ್ ಮೇಲೆಗೆ ಹತ್ತುತ್ತಾನೆ. ಅವನು ಯಾವ ತರ ಕ್ಲೈಮ್ ಮಾಡ್ತಿದ್ದಾನೆ ಅಂತ ಅವನ ಫ್ಯಾಮಿಲಿ ಕೆಳಗಡೆಯಿಂದ ನೋಡಿ ತುಂಬಾ ಖುಷಿ ಪಡ್ತಾರೆ. ಇವ್ರು ಬದುಕ್ಬಿಟ್ವಿ ಅಂತಲ್ಲ, ಅವನ ಮಗನಿಗೆ ಏನು ಆಗ್ದಿರಾ ಅವನು ಸೇಫ್ಟಿ ಆಗಿ ಈ ಬಿಲ್ಡಿಂಗ್ ಮೇಲೆಗೆ ಹತ್ತಿದ್ದಾನೆ ಅಂತ. ನಮ್ಮ ಹೀರೋ ಫಸ್ಟ್ ಟೈಮ್ ಅವನು ಕಲ್ತ್ಕೊಂಡಿರೋ ರಾಕ್ ಕ್ಲೈಂಬಿಂಗ್ ನನ್ನ ಫ್ಯಾಮಿಲಿನ ಕಾಪಾಡೋದಕ್ಕೆ ಹೆಲ್ಪ್ ಆಗೈತೆ ಅಂತ ತುಂಬಾ ಖುಷಿ ಪಡ್ತಾನೆ. ಫಸ್ಟ್ ಟೈಮ್ ಇವನು ಝೀರೋ ಇಂದ ಹೀರೋ ಫೀಲಿಂಗ್ ಅನ್ನೋದು ಬಂದಿರುತ್ತೆ. ನಂತರ ಹೋಗಿ ಡೋರ್ ನ ಓಪನ್ ಮಾಡಿದಾಗ ಅವನ ಕುಟುಂಬದವರು ಇವನ್ನ ಹೊಗಳ್ತಾರೆ ಅಂತ ಅನ್ಕೊಂಡ್ರೆ ತುಂಬಾ ಸ್ಪೀಡ್ ಆಗಿ ಬಂದು ಅವನ ಬೆನ್ನೆಗೆ ಪಟ ಪಟ ಅಂತ 2 ಏಟ್ ಹಾಕಿ ಇನ್ನೊಂದ್ಸತಿ ಇಂತ ಕೆಲಸ ಮಾಡಿದ್ಯೋ ನಿನ್ನ ನಾವೇ ಸಾಯಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ನಂತರ ಎಲ್ಲರೂ ಅವನ್ನ ಹಗ್ ಮಾಡ್ಕೊಂಡು ಕಣ್ಣಲ್ಲೇ ನೀರ್ ಹಾಕೊಂತಾರೆ. ಇನ್ನೇನೈತೆ ಮೇಲೆಗೆ ಹತ್ಬಿಟ್ಟಿದೀವಿ ಅಂತ. ಇವಾಗ ಎಲ್ಲರೂ ಇಲ್ಲಿಂದ ಬಚಾವ್ ಆಗ್ಬೇಕಂದ್ರೆ ಹೆಲಿಕಾಪ್ಟರ್ಸ್ ಗೆ ನಾವ್ ಇಲ್ಲಿದೀವಿ ಅಂತ ಗೊತ್ತಾಗ್ಬೇಕು ಅಂತ ಹೆಚ್ ಲೆಟರ್ ಅಲ್ಲಿ ನಿಂತ್ಕೊಂಡೆ ಹೆಲ್ಪ್ ಗೋಸ್ಕರ ಅವರ ಫೋನ್ ಅಲ್ಲಿರೋ ಫ್ಲಾಶ್ ಲೈಟ್ ನ ಆನ್ ಮಾಡಿ ಹೆಲ್ಪ್ ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ನ್ಯೂಸ್ ಅಲ್ಲಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಈ ಪಾಯ್ಸನಸ್ ಗ್ಯಾಸ್ ನ ಒಂದು ಕೆಮಿಕಲ್ ಫ್ಯಾಕ್ಟರಿ ಹತ್ರ ಬಂದು ಬಿಟ್ಟಿರ್ತಾನಲ್ವಾ, ಅವನು ಯಾಕೆ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಹೆಸರು ಜಿಯಾನ್ ಅಂತ. ಅವನಿಗೆ 51 ಇಯರ್ಸ್. ಅವನು ಯಾವ ಕೆಮಿಕಲ್ ಫ್ಯಾಕ್ಟರಿ ಹತ್ರ ನಿಲ್ಸಿರ್ತಾನೋ ಆ ಕಂಪನಿನ ಇವನು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸ್ಟಾರ್ಟ್ ಮಾಡಿರ್ತಾನೆ. ಇವನ್ ಕೆಲಸ ಎಲ್ಲ ಮುಗ್ದಿದ್ದಾದ್ಮೇಲೆ ಆ ಫ್ರೆಂಡ್ಸ್ ನೀನ್ ನಮ್ಗೆ ಬೇಡ ಅಂತ ಅವನನ್ನ ಆ ಕಂಪನಿಯಿಂದ ಕಿತ್ತಾಕ್ಬಿಟ್ಟಿರ್ತಾರೆ. ಇಲ್ಲಿ ಇನ್ನೊಂದು ಮೋಸ ಏನಪ್ಪಾ ಅಂದ್ರೆ ಇವನು ಏನೇನು ಇನ್ವೆಂಟ್ ಮಾಡಿರ್ತಾನೋ ಅದಕ್ಕೆ ಸಂಬಂಧಪಟ್ಟಿರೋ ಏನೇ ಫಾರ್ಮುಲಾಸ್ ಇವನ್ಗೆ ಕೊಡ್ದಿರಾನೆ ಕಂಪನಿಯಿಂದ ಕಿತ್ತಾಕ್ಬಿಟ್ಟಿರ್ತಾರೆ. ಇದ್ರ ಬಗ್ಗೆ ಕೋರ್ಟ್ ಅಲ್ಲಿ ಕೇಸ್ ನಡೆದಿರುತ್ತೆ. ಅದರಲ್ಲೂ ಕೂಡ ಇವನು ಸೋತಾಗಿರೋದ್ರಿಂದ ನನ್ನನ್ನ ಸೊಸೈಟಿ ಮೋಸ ಮಾಡೈತೆ, ಆ ಸೊಸೈಟಿ ಮೇಲೆ ನಾನು ರಿವೆಂಜ್ ತಗೋಬೇಕು ಅಂತ ಇವನೊಂದು ಪಾಯ್ಸನಸ್ ಗ್ಯಾಸ್ ನ ಕ್ರಿಯೇಟ್ ಮಾಡಿ ಅವನ ಜೊತೆಗೆ ಆ ಫ್ಯಾಕ್ಟರಿ ಜನರೆಲ್ಲರೂ ಸತ್ತೋಗ್ಬಿಡ್ಬೇಕು ಅಂತ ಈ ಕೆಲಸ ಮಾಡಿರ್ತಾನೆ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ನಮ್ಮ ಹೀರೋ ಹಾಗೆ ಅವನ ಕುಟುಂಬ ಹೆಲ್ಪ್ ಗೋಸ್ಕರ ಎಷ್ಟೇ ಪ್ರಯತ್ನ ಮಾಡ್ತಿದ್ರು ಕೂಡ ಹೆಲಿಕಾಪ್ಟರ್
ಹೆಲಿಕಾಪ್ಟರ್ ಅಲ್ಲಿ ಇರೋರ್ಗೆ ಇವರು ಕಾಣಿಸ್ತಿರೋದಿಲ್ಲ. ಇವಾಗ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ ಇವರು ಫ್ಲಾಶ್ ಲೈಟ್ ಆನ್ ಮಾಡಿರ್ತಾರಲ್ಲ, ಅದಕ್ಕಿಂತ ಆ ಬಿಲ್ಡಿಂಗ್ ಅಲ್ಲಿ ಅಡ್ವರ್ಟೈಸಿಂಗ್ ಪರ್ಪಸ್ಗೆ LED ಲೈಟ್ಸ್ ಇರ್ತಾವಲ್ಲ, ಅದು ಈ ಫ್ಲಾಶ್ ಲೈಟ್ ಗಿಂತ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಿರ್ತವೆ. ಅದಕ್ಕೆ ಇವರು ಎಷ್ಟೇ ಪ್ರಯತ್ನ ಮಾಡ್ತಿದ್ರು ಕೂಡ ಹೆಲಿಕಾಪ್ಟರ್ ಅಲ್ಲಿ ಬಂದಿರೋರ್ಗೆ ಇವರು ಕಾಣಿಸ್ತಿರೋದಿಲ್ಲ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ನಂತರ ಆ ಹುಡುಗಿ ಹೋಗಿ ಆ LED ಲೈಟ್ಸ್ ನ ಆನ್ ಅಂಡ್ ಆಫ್ ಮಾಡ್ತಾಳೆ. ಇದರಿಂದ ದೊಡ್ಡ ಸಿಗ್ನಲ್ ಆ ಹೆಲಿಕಾಪ್ಟರ್ ಅವ್ರಿಗೆ ಹೋಗೋದ್ರಿಂದ ಹೆಲಿಕಾಪ್ಟರ್ ಅವರು ಕೂಡ ಇವ್ರನ್ನ ನೋಡಿ ಆ ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ನಂತರ ಅವರು ಕಂಟೈನರ್ ಇಳಿಸಿದ್ದಾದ್ಮೇಲೆ ಎಲ್ಲರೂ ಹೋಗಿ ಕಂಟೈನರ್ ಅಲ್ಲಿ ಹೋಗಿ ಕುತ್ಕೊಂತಾರೆ. ಇಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆ ಕಂಟೈನರ್ ಅಲ್ಲಿ 20 ಮೆಂಬರ್ಸ್ ಮಾತ್ರನೇ ಹಿಡಿಸ್ತಾರೆ. ನಮ್ಮ ಹೀರೋಯಿನ್ ಇಬ್ರು ಹತ್ತೋದಕ್ಕೆ ಹೋಗ್ತಿರುವಾಗ ಅಲ್ಲಿರೋ ಒಬ್ಬ ವ್ಯಕ್ತಿ, ಇಲ್ಲ ಇನ್ಯಾರೋ ಹತ್ತೋದಕ್ಕೆ ಹೋಗ್ಬೇಡಿ, ಇವಾಗ ವೈಟ್ ಲಿಮಿಟ್ ಜಾಸ್ತಿ ಆಗೋಗ್ಬಿಟ್ಟೈತೆ, ಇನ್ನ ಜಾಸ್ತಿ ಆದ್ರೆ ರೂಪ್ ಕಟ್ ಆಗೋಗ್ಬಿಡುತ್ತೆ ಅಂತ ಅವ್ರಿಬ್ರು ಹತ್ಸೋದಿಲ್ಲ. ಅವಾಗ ನಮ್ಮ ಹೀರೋನ ತಂದೆ ನೀನ್ ಹತ್ತು, ನಾನು ಕೆಳಗಡೆಗೆ ಇಳಿತೀನಿ ಅಂತ ಹೇಳೋದ್ರಿಂದ ಇಲ್ಲ ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ, ನೆಕ್ಸ್ಟ್ ಇನ್ನೊಂದು ಹೆಲಿಕಾಪ್ಟರ್ ಬರುತ್ತೆ, ನಾವು ಅದ್ರಲ್ಲಿ ಬಂದ್ಬಿಡ್ತೀವಿ ಅಂತ ನಮ್ಮ ಹೀರೋ ಅವನ ತಂದೆಗೆ ಧೈರ್ಯ ಕೊಡ್ತಾನೆ. ನಮ್ಮ ಹೀರೋಯಿನ್ ಪ್ರೀತಿ ಮಾಡ್ತಿರ್ತಾನಲ್ಲ ಮ್ಯಾನೇಜರು, ನಾನು ಆ ಹುಡುಗಿ ಕಡೆ ನೋಡಿದ್ರೆ ಎಲ್ಲಿ ನನ್ನನ್ನ ಹೆಲ್ಪ್ ಕೇಳ್ತಾಳೋ ಅಂತ ಹಿಂದ್ಗಡೆಗೆ ಹೋಗಿ ಹುಡುಗಿ ಕಡೆ ನೋಡ್ತಿರೋ ಹಾಗೆ ಬಚ್ಚಿಕೊಂತ ಇರ್ತಾನೆ. ನಂತರ ಹೆಲಿಕಾಪ್ಟರ್ ನ ಅಲ್ಲಿಂದ ಕಳ್ಸಿದ್ಮೇಲೆ ಇವರ ಮುಖಗಳಲ್ಲಿ ಮಾತ್ರ ನಾವು ನೆಕ್ಸ್ಟ್ ಹೆಲಿಕಾಪ್ಟರ್ ಅಲ್ಲಿ ಬಂದ್ಬಿಡ್ತೀವಿ ಅಂತ ಧೈರ್ಯ ಹೇಳ್ತಿರ್ತಾರೆ. ಆದ್ರೆ ಹೆಲಿಕಾಪ್ಟರ್ ಹೋಗಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಇಬ್ರು ಕಣ್ಣಲ್ಲಿ ನೀರ್ ಹಾಕೊಂತಾರೆ. ನೆಕ್ಸ್ಟ್ ಹೆಲಿಕಾಪ್ಟರ್ ಬರುತ್ತೋ ಇಲ್ವೋ, ನಮ್ಮನ್ನ ಕಾಪಾಡುತ್ತೋ ಇಲ್ವೋ, ನಾವಿಲ್ಲೇ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತೀವೇನೋ ಅಂತ. ಆವಾಗ ನಮ್ಮ ಹೀರೋ ಎತ್ಕೊಂಡು ನನ್ನನ್ನ ಕ್ಷಮಿಸ್ಬಿಡು, ನಾನು ಯಾವುದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿಲ್ಲ, ನಾನ್ ನಿನ್ನನ್ನ ಇಂಪ್ರೆಸ್ ಮಾಡೋಣ ಅಂತ ಹೇಳಿ ಆ ತರ ಸುಳ್ಳು ಹೇಳ್ದೆ ಅಂತ ಅವ್ನ್ ಮಾಡಿರೋ ಒಂದು ತಪ್ಪನ ಹೀರೋಯಿನ್ ಹತ್ರ ಒಪ್ಕೊಂಡ್ಬಿಡ್ತಾನೆ. ನಂತರ ಅಂತ ಅವನ ಲವ್ ನ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ನಾವಿಬ್ರು ಇಲ್ಲಿಂದ ತಪ್ಸ್ಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಇಂದಾನೆ ತುಂಬಾ ಕಂಪನಿಗಳಿಗೆ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀನಿ ಅಂತ ಆ ಹುಡುಗಿಗೆ ಹೇಳ್ತಾನೆ. ಇವ್ರ ಅದೃಷ್ಟ ಚೆನ್ನಾಗಿರ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಒಂದು ಹೆಲಿಕಾಪ್ಟರ್ ಆ ಪ್ಲೇಸ್ ಹತ್ರಕ್ಕೆ ಬರ್ತಾ ಇರುತ್ತೆ. ಆ ಹೆಲಿಕಾಪ್ಟರ್ ಅಲ್ಲಿರೋರು ಕೂಡ ಇವ್ರಿಬ್ರು ನೋಡ್ತಾರೆ, ಅಮ್ಮಯ್ಯ ನಾವಿಬ್ರು ಬದುಕೊಂಡ್ಬಿಟ್ವಿ ಅಂತ. ಇವರಿಬ್ರು ಖುಷಿ ಪಡೋಷ್ಟ್ರಲ್ಲೇ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇವ್ರಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಆ ಹೆಲಿಕಾಪ್ಟರ್ ಅವರು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆಕ್ಚುಲಿ ಟಿವಿಯಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತಾರೆ, ಜಾಸ್ತಿ ಜನರು ಯಾವ ಬಿಲ್ಡಿಂಗ್ ಮೇಲೆ ಇರ್ತಾರ ಅವ್ರನ್ನ ಮಾತ್ರ ಕಾಪಾಡೋದಕ್ಕೆ ಹೋಗ್ತೀವಿ ಅಂತ. ಇವ್ರು ಇಬ್ರು ಮಾತ್ರನೇ ಇರ್ತಾರೆ. ಆದ್ರೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ 10-15 ಜನ ಇರೋದ್ರಿಂದ ಆ ಹೆಲಿಕಾಪ್ಟರ್ ಅವ್ರ ಕಡೆ ಹೋಗುತ್ತೆ. ಹೀರೋ ಹಾಗೆ ಹೀರೋಯಿನ್ ಬಿಲ್ಡಿಂಗ್ ಕೆಳಗಡೆ ನೋಡಿದ್ರೆ ಆ ಪಾಯ್ಸನಸ್ ಗ್ಯಾಸ್ ಇನ್ನ ಮೇಲೆಗೆ ಬರ್ತಾನೆ ಇರುತ್ತೆ. ನಾವೇನಾದ್ರೂ ಇಲ್ಲ ಇದ್ರೆ ಈ ಪಾಯ್ಸನಸ್ ಗ್ಯಾಸ್ ಗೆ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತೀವಿ. ನಿಜ ಹೇಳ್ಬೇಕಂದ್ರೆ ಇದಕ್ಕಿಂತ ಹೈಟ್ ಆಗಿರೋ ಬಿಲ್ಡಿಂಗ್ ಗೆ ಹೋದ್ರೆ ನಾವು ಆ ರೆಸ್ಕ್ಯೂ ಮಾಡೋರ್ಗೆ ಸಿಗ್ಬೋದು ಅಂತ ಹೇಳಿ ಬೇರೆ ಬಿಲ್ಡಿಂಗ್ ಗೆ ಹೋಗೋದಕ್ಕಂತ ಅವರ ಕೈಗೆ ಏನ್ ಸಿಕ್ಕಿದ್ರೆ ಅದನ್ನ ಎತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ವಾಟರ್ ಬಾಟಲ್, ಮಾಸ್ಕ್ ಗಳು ಹಾಗೆ ದಾರಗಳು ಎಲ್ಲಾನು ಒಂದು ಬ್ಯಾಗ್ ಗೆ ಹಾಕೊಂಡು ಅವರು ಹೊಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋನ ಕುಟುಂಬ ಅವ್ರ ಅಕ್ಕನ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿರ್ತಾರೆ. ಡಾಕ್ಟರ್ ಅವ್ರ ಅಕ್ಕನ ಚೆಕ್ ಮಾಡ್ಬಿಟ್ಟು ಅವರ ಪ್ರಾಣಕ್ಕೆ ಏನೋ ಅಪಾಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವನ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಹೀರೋಗೆ ಏನಾಯ್ತು, ಅವನು ಸೇಫ್ ಆಗಿ ಬರೋದಕ್ಕೆ ಹೆಲಿಕಾಪ್ಟರ್ ಸಿಗ್ತಾ ಇಲ್ವಾ ಅಂತ ತುಂಬಾ ಭಯ ಪಡ್ತಿರ್ತಾರೆ. ಇದರಲ್ಲಿ ನಮ್ಮ ಹೀರೋನ ತಂದೆ ಹತ್ರ ನೆಕ್ಸ್ಟ್ ಸರ್ವೈವಲ್ ಹೆಲಿಕಾಪ್ಟರ್ ಹತ್ರಕ್ಕೆ ಬಂದ್ಬಿಟ್ಟು ನನ್ನ ಮಗನ ನೀವು ಕರ್ಕೊಂಡ್ ಬಂದ್ರ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಅದ್ರಲ್ಲಿ ನಮ್ಮ ಹೀರೋ ಬಂದಿರೋದಿಲ್ಲ. ನೀವು ಕಾಪಾಡ್ತಿದ್ರೆ ಏನು, ನಾನ್ ನನ್ ಮಗನ್ನ ಕಾಪಾಡ್ಕೊಂತೀನಿ ಅಂತ ಒಂದು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಅವನಿರೋ ಒಂದು ಬಿಲ್ಡಿಂಗ್ ಹತ್ರಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ರೋಡ್ ಅಲ್ಲಿ ಟ್ರಾಫಿಕ್ ತುಂಬಾ ಬೆಳೆದೋಗ್ಬಿಟ್ಟಿರುತ್ತೆ. ಇದರಿಂದ ಅವರು ಸ್ವಲ್ಪನೂ ಕೂಡ ಮೂವ್ ಆಗೋದಕ್ಕಾಗೋದಿಲ್ಲ. ಇನ್ನೊಂದು ಕಡೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಇಬ್ರು ಆ ಪಾಯ್ಸನಸ್ ಗ್ಯಾಸ್ ಇಂದ ಅಫೆಕ್ಟ್ ಆಗ್ತಿರೋ ಹಾಗೆ ಮಾಸ್ಕ್ ಗಳು ಹಾಕೊಂಡು ಅವರ ಬಾಡಿ ಫುಲ್ ಟೇಪ್ ನ ಸುತ್ಕೊಂಡು ತುಂಬಾ ಸ್ಪೀಡ್ ಆಗಿ ಬೇರೆ ಬಿಲ್ಡಿಂಗ್ ಹತ್ರಕ್ಕೆ ಬರ್ತಾರೆ. ಅವ್ರ ಅಲ್ಲಿಗೆ ಬಂದು ನೋಡೋತಷ್ಟಿಗೆ ಆ ಬಿಲ್ಡಿಂಗ್ ಫುಲ್ ಪಾಯ್ಸನಸ್ ಗ್ಯಾಸ್ ಇಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಈ ಮಾಸ್ಕ್ ಹಾಕೊಂಡು ಆಲ್ಮೋಸ್ಟ್ 15 ಮಿನಿಟ್ಸ್ ಆಗೋಗ್ಬಿಟ್ಟಿರುತ್ತೆ. ಈ ಮಾಸ್ಕ್ ಹಾಕೊಂಡು ತುಂಬಾ ಹೊತ್ತು ಈ ಪಾಯ್ಸನಸ್ ಗ್ಯಾಸ್ ಅಲ್ಲಿ ಇರೋದಕ್ಕಾಗಲ್ಲ ಅಂತ ಅವಾಗ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಅವನ ಹತ್ರ ಇರೋ ಒಂದು ಮಾಸ್ಕ್ ನ ಅವನಿಗೆ ಹಾಕೊಂಡು ನಮ್ಮ ಹೀರೋಯಿನ್ಗೆ ನಾನು ಹೋಗಿ ಮಾಸ್ಕ್ ನ ಎತ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಸೇಫ್ ಆಗಿರೋ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ಏನ್ ಹೇಳ್ತಿದ್ದಾನೆ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗೋದಿಲ್ಲ. ಅವ್ನ ಅಲ್ಲಿಂದ ಹೋಗಿದ್ದು ನೋಡಿ ನಮ್ಮ ಹೀರೋ ಮೋಸ ಮಾಡಿ ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೊರಟೋಗ್ಬಿಡ್ತಿದ್ದಾನೆ ಅಂತ ತುಂಬಾ ಬಾಧೆ ಪಡ್ತಾಳೆ. ಆ ಹುಡುಗಿರೋ ಒಂದು ಪ್ಲೇಸ್ ಹತ್ರ ಪಾಯ್ಸನಸ್ ಗ್ಯಾಸ್ ತುಂಬಾ ತುಂಬಿಕೊಂಡ್ಬಿಟ್ಟಿರೋದ್ರಿಂದ ಅಲ್ಲಿರೋ ಒಂದು ರೂಮ್ ಮೇಲೆಗೆ ತುಂಬಾ ಕಷ್ಟಪಟ್ಟು ಹತ್ತುತ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲೂ ಇಂತ ಮಾಸ್ಕ್ ಇರ್ತವೆ ಅಂತ ನ್ಯೂಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತಾರಲ್ವಾ, ಅದಕ್ಕೆ ಆ ಪ್ಲೇಸ್ ಹತ್ರಕ್ಕೆ ಬಂದು ಮಾಸ್ಕ್ ನ ಎತ್ಕೊಂತಾನೆ. ಹೀರೋಯಿನ್ ನನ್ ಕತೆ ಮುಗೀತು, ನನ್ ನಂಬ್ಕೊಂಡಿರೋ ಒಬ್ಬ ವ್ಯಕ್ತಿನೂ ಕೂಡ ನನ್ನನ್ನ ಮೋಸ ಮಾಡಿ ಹೊರಟೋಗ್ಬಿಟ್ಟಿದ್ದಾನೆ ಅಂತ ಬೈಕ್ ಬಂದಿರೋ ಮಾತುಗಳೆಲ್ಲ ಬೈಕೊಂಡಿರೋವಾಗೆ ಹಿಂದ್ಗಡೆಯಿಂದ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ. ಅವ್ನ್ ತಂದಿರೋ ಒಂದು ಮಾಸ್ಕ್ ನ ಆ ಹುಡುಗಿಗೆ ಹಾಕೋದ್ರಿಂದ ನೀನ್ ನನ್ನ ಮೋಸ ಮಾಡಿ ಹೊರಟೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ, ಹೋಗೋವಾಗೆ ಸರಿಯಾಗಿ ಹೇಳಿದಿದ್ರೆ ನಾನು ಇಷ್ಟೊಂದು ಬಾಧೆ ಪಡ್ತಿರ್ಲಿಲ್ವಲ್ಲ ಅಂತ ಹೇಳಿ ಮತ್ತೆ ಇವರಿಬ್ರು ಅಲ್ಲಿಂದ ಓಡಿ ಇವ್ರಿಗೆ ಇವಾಗ ಮಾಸ್ಕ್ ಸಿಕ್ಕಿರೋದ್ರಿಂದ ಪಕ್ಕದಲ್ಲೇ ಇರೋ ಒಂದು ಜಿಮ್ ಒಳಗಡೆಗೆ ಬರ್ತಾರೆ. ಆ ಜಿಮ್ ಅಲ್ಲಿ ಇನ್ನ ಈ ಪಾಯ್ಸನಸ್ ಗ್ಯಾಸ್ ಸ್ಪ್ರೆಡ್ ಆಗಿರೋದಿಲ್ಲ. ಅಲ್ಲಿರೋ ಒಂದು ಫ್ಯಾನ್ ನ ಆನ್ ಮಾಡಿ ಇವರ ಬಾಡಿ ಮೇಲೆ ಇರೋ ಗ್ಯಾಸ್ ಎಲ್ಲ ಹೊರಟೋಗ್ಬೇಕು ಅಂತ ಸ್ವಲ್ಪ ಹೊತ್ತು ಕುಣಿದಾಡಿ ಅವ್ರು ಹಾಕೊಂಡಿರೋ ಒಂದು ಮಾಸ್ಕ್ ಗಳೆಲ್ಲ ತೆಗ್ದಾಕಿ ತುಂಬಾ ಹೊತ್ತು ಹೊಡ್ಕೊಂಡ್ ಬಂದಿರ್ತಾರಲ್ವಾ, ಅವ್ರು ತಂದಿರೋ ಒಂದು ವಾಟರ್ ಬಾಟಲ್ ಇಂದ ನೀರ್ನ ಕುಡಿತಾರೆ. ನಂತರ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂತಾರೆ. ಅದೇನಪ್ಪಾ ಅಂದ್ರೆ ಇವ್ರಿರೋ ಒಂದು ಬಿಲ್ಡಿಂಗ್ ಗೆ ಅಪೋಸಿಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು ಅಂತ ಈ ಜಿಮ್ ಅಲ್ಲಿರೋ ಡಂಬಲ್ಸ್ ಗೆ ದಾರಾನ ಕಟ್ಟಿ ಇವರ ತೂಕ ತಡ್ಕೊಳ್ಳೋ ಅಷ್ಟು ಡಂಬಲ್ಸ್ ನ ಅಲ್ಲಿ ಬಿಸಾಕ್ ಬಿಡ್ತಾರೆ. ಫಸ್ಟ್ ಹೀರೋಯಿನ್ ಆ ದಾರಾನ
ಹಿಡ್ಕೊಂಡು ಪಕ್ಕದ ಬಿಲ್ಡಿಂಗ್ ಗೆ ಹೋಗ್ತಾ ಇರುವಾಗ ಆ ಹುಡುಗಿ ತೂಕನ ತಡ್ಕೊಳ್ಳೋದಕ್ಕಾಗದೆ ಆ ಡಂಬಲ್ಸ್ ಆ ದಾರ ವೈಬ್ರೇಟ್ ಆಗುತ್ತೆ. ಇದರಿಂದ ಆಲ್ಮೋಸ್ಟ್ ಬಿದ್ದೋಗೋ ಸ್ಟೇಜ್ ಗೆ ಬಂದ್ಬಿಡ್ತಾಳೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಆಪೋಸಿಟ್ ಬಿಲ್ಡಿಂಗ್ ಗೆ ಹೋಗ್ತಾಳೆ. ನಂತರ ಆ ಹುಡುಗಿ ಆ ದಾರನ ಗಟ್ಟಿಯಾಗಿ ಹಿಡ್ಕೊಂತಾಳೆ. ನಮ್ಮ ಹೀರೋ ಆ ದಾರದ ಮೇಲೆ ಬರ್ತಿರೋವಾಗ್ಲೇ ಹೀರೋಯಿನ್ ನಿಂತ್ಕೊಂಡಿರೋ ಒಂದು ಬಿಲ್ಡಿಂಗ್ ಅಲ್ಲಿ ವೆಂಟಿಲೇಷನ್ ಇರುತ್ತೆ. ಆ ವೆಂಟಿಲೇಷನ್ ಮುಖಾಂತರ ಕೆಳಗಡೆ ಇರೋ ಒಂದು ಪಾಯ್ಸನಸ್ ಗ್ಯಾಸ್ ಮೇಲೆಗೆ ಬರ್ತಾ ಇರುತ್ತೆ. ಅದನ್ನ ನಮ್ಮ ಹೀರೋ ನೋಡ್ಬಿಟ್ಟು ನೀನು ಅಲ್ಲೇ ಇದ್ರೆ ಸತ್ತೋಗ್ಬಿಡ್ತೀಯ, ನನ್ನನ್ನ ಬಿಟ್ಟು ನೀನು ಸೇಫ್ ಆಗಿ ಓಡೋಗೋದು ಕಲ್ತ್ಕೊ ಅಂತ ಹೇಳಿ ಅವನು ಮತ್ತೆ ಜಿಮ್ ಗೆ ರಿಟರ್ನ್ ಹೊರಡೋಗ್ಬಿಡ್ತಾನೆ. ಹೀರೋಯಿನ್ಗೆ ಹೀರೋನ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಆ ಹುಡುಗಿಗೆ ಗೊತ್ತು ಇಲ್ಲೇ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಆದ್ರೆ ಅವನ ಜೊತೆನೆ ಹೋಗ್ಬೇಕು ಅಂತ ವೇಟ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆ ಪಾಯ್ಸನಸ್ ಗ್ಯಾಸ್ ದಾರ ಆ ಬಿಲ್ಡಿಂಗ್ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಇರೋ ಒಂದು ಪ್ಲೇಸ್ ಇಂದ ತುಂಬಾ ತೂಕ ಇರೋ ಒಂದು ಡಂಬಲ್ ಈ ಬಿಲ್ಡಿಂಗ್ ಮೇಲೆಗೆ ಬರುತ್ತೆ. ಅದರಿಂದ ನಮ್ಮ ಹೀರೋ ತಪ್ಸ್ಕೊಂಡು ಆಚೆಗೆ ಬಂದು ನಂತರ ಇವರಿಬ್ರು ಸೇರಿ ಒಂದು ದೊಡ್ಡ ಬಿಲ್ಡಿಂಗ್ ರೂಫ್ ಟಾಪ್ ಗೆ ಹೋಗ್ತಾರೆ. ಅಲ್ಲಿಂದ ಇವರು ತಪ್ಸ್ಕೊಳ್ಳೋದಕ್ಕೆ ಹೆಲಿಕಾಪ್ಟರ್ ಗೆ ಸಿಗ್ನಲ್ ಕೊಡ್ಬೇಕು ಅಂತ ಅನ್ಕೊಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಇವ್ರು ಇಬ್ಬರು ಮಾತ್ರನೇ ಇರ್ತಾರಲ್ವಾ. ಹೆಲಿಕಾಪ್ಟರ್ ಅಲ್ಲಿರೋರ್ಗೆ ತುಂಬಾ ಜನ ಇಲ್ಲಿ ಸಿಕ್ಕಾಕೊಂಡಿರ್ತಾರೋ ಅಲ್ಲಿಗೆ ಮಾತ್ರ ಹೆಲಿಕಾಪ್ಟರ್ಸ್ ಕಾಪಾಡೋದಕ್ಕೆ ಬರ್ತವೆ ಅಂತ ಆ ಬಿಲ್ಡಿಂಗ್ ಅಲ್ಲಿರೋ ಬೊಂಬೆಗಳನ್ನೆಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ 20-30 ಜನ ಆ ಬಿಲ್ಡಿಂಗ್ ಅಲ್ಲಿ ಹೆಲಿಕಾಪ್ಟರ್ ಗೋಸ್ಕರ ವೆಯ್ಟ್ ಮಾಡ್ತಿರೋ ಹಾಗೆ ಅರೇಂಜ್ಮೆಂಟ್ ಮಾಡಿರ್ತಾರೆ. ಈ ಒಂದು ಪ್ರೋಸೆಸ್ ಅಲ್ಲೇ ಅವ್ರಿಗೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಚಿಕ್ಕ ಮಕ್ಕಳೆಲ್ಲರೂ ಟ್ಯೂಷನ್ ಗೋಸ್ಕರ ಬಂದಿರ್ತಾರೆ. ಅವರ ರೂಫ್ ಟಾಪ್ ಕೂಡ ಕ್ಲೋಸ್ ಆಗಿರೋದ್ರಿಂದ ಆ ಮಕ್ಕಳೆಲ್ಲರೂ ಒಂದು ಬಿಲ್ಡಿಂಗ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋನ ತಂದೆ ರೋಡ್ ಕ್ಲೋಸ್ ಆಗಿದ್ರೆ ಏನೋ ನನ್ನ ಮಗುನ ಕಾಪಾಡೋದಕ್ಕೋಸ್ಕರ ನಾನು ಯಾವ ದಾರಿಯಲ್ಲಿ ಬೇಕಾದ್ರೂ ಹೋಗ್ತೀನಿ ಅಂತ ಅವನು ಬೇರೆ ದಾರಿಯಿಂದ ಹೋಗ್ತಾ ಇರುವಾಗ ಅಲ್ಲಿ ನ್ಯೂಸ್ ಚಾನೆಲ್ಸ್ ಗೆ ಸಂಬಂಧಪಟ್ಟಿರೋ ಇಬ್ಬರು ವ್ಯಕ್ತಿಗಳು ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಡ್ರೋನ್ ನ ಬಿಡ್ತಾ ಇರ್ತಾರೆ ನ್ಯೂಸ್ ಕವರೇಜ್ ಗೋಸ್ಕರ. ಅದನ್ನ ಇವನ ತಂದೆ ನೋಡ್ಬಿಟ್ಟು ನನ್ ಮಗ ಇವಾಗ ಎಲ್ಲಿದ್ದಾನೆ ಅಂತ ನನಗೂ ಗೊತ್ತಿಲ್ಲ, ಅವ್ನಿನ್ನ ಬದುಕಿದಾನೋ ಇಲ್ವೋ ತಿಳ್ಕೋಬೇಕು, ನಮ್ಮ ಹೀರೋ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ತಿರುಗಿಸಿ ಅಂತ ಫಂಕ್ಷನ್ ನಲ್ಲಿ ಎನ್ವಲಪ್ ಕೊಟ್ಟಿರ್ತಾರಲ್ವಾ, ಆ ಎನ್ವಲಪ್ಸ್ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ಆ ಡ್ರೋನ್ ನ ನಮ್ಮ ಹೀರೋ ಕಡೆಗೆ ಹೋಗೋದಕ್ಕೆ ಒಪ್ಪಿಸ್ತಾನೆ. ಇನ್ನೊಂದು ಕಡೆ ಹೆಲಿಕಾಪ್ಟರ್ ಅವರು ನಮ್ಮ ಹೀರೋ ಇರೋ ಒಂದು ಪ್ಲೇಸ್ ನ ನೋಡ್ಬಿಟ್ಟು ಅವ್ರ ಹತ್ರಕ್ಕೆ ಬರ್ತಾ ಇರ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರಿಬ್ರಿಗೂ ಆ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು ಅಂತ ಆಸೆ ಇರೋದಿಲ್ಲ. ಇವಾಗ ಇವರಿಬ್ರು ತಪ್ಸ್ಕೋಬಹುದು. ಆದ್ರೆ ಪಕ್ಕದ ಬಿಲ್ಡಿಂಗ್ ಅಲ್ಲಿರೋ 20-25 ಮೆಂಬರ್ಸ್ ಚಿಕ್ಕ ಮಕ್ಳೆಲ್ಲಾರು ಸತ್ತೋಗ್ಬಿಡ್ತಾರೆ ಅಂತ ತುಂಬಾ ಬಾಧೆ ಪಟ್ಟು ಅವ್ರು ಅರೇಂಜ್ ಮಾಡಿರೋ ಬೊಂಬೆಗಳನ್ನೆಲ್ಲ ಹಾರೋ ಮಾರ್ಕ್ ಟೈಪ್ ಅಲ್ಲಿ ಆ ಚಿಕ್ಕ ಮಕ್ಳಿರೋ ಒಂದು ಪ್ಲೇಸ್ ಕಡೆಗೆ ತೋರಿಸ್ತಾರೆ. ಇದರಿಂದ ಹೆಲಿಕಾಪ್ಟರ್ ಮತ್ತೆ ಆ ಚಿಕ್ಕ ಮಕ್ಕಳ ಹತ್ರಕ್ಕೆ ಹೋಗಿ ಅವ್ರನ್ನ ಕಾಪಾಡ್ತಾರೆ. ಸೆಕೆಂಡ್ ಟೈಮು ಕೂಡ ಇವ್ರು ಹೆಲಿಕಾಪ್ಟರ್ ಇಂದ ತಪ್ಸ್ಕೊಳ್ಳೋದಕ್ಕೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂತಾರೆ. ಇವರಿಬ್ರು ಹೋಪ್ಸು ಹೊರಟೋಗ್ಬಿಟ್ಟಿರುತ್ತೆ, ಇನ್ನ ನಾವು ಇಲ್ಲೇ ಸತ್ತೋಗ್ಬಿಡ್ಬೇಕು ಅಂತ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಇವ್ರಿಗೆ ಸ್ವಲ್ಪ ದೂರದಲ್ಲಿರೋ ಒಂದು ಪೆಟ್ರೋಲ್ ಬಂಕ್ ಬ್ಲಾಸ್ಟ್ ಆಗೋದ್ರಿಂದ ಈ ಪಾಯ್ಸನಸ್ ಗ್ಯಾಸ್ ತುಂಬಾ ಸ್ಪೀಡ್ ಆಗಿ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇವರಿಬ್ಬರಿಗೂ ಗೊತ್ತಾಗುತ್ತೆ ನಾವು ಇದೇ ಬಿಲ್ಡಿಂಗ್ ಅಲ್ಲಿ ಇದ್ರೆ ಗ್ಯಾರಂಟಿ ಸತ್ತೋಗ್ಬಿಡ್ತೀವಿ, ಇಂತ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಗೆ ಹೋದ್ರೆ ಸಾಕಾಗ್ದು, ನಾವು ಒಂದು ದೊಡ್ಡ ಸ್ಕೈ ಸ್ಕಿಪ್ಪರ್ ಗೆ ಹೋದ್ರೆ ಮಾತ್ರನೇ ನಾವು ಬದುಕೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಇಬ್ರು ಮತ್ತೆ ತುಂಬಾ ವೇಗವಾಗಿ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಗೆ ಜಂಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಈ ಡ್ರೋನ್ ಆಪರೇಟರ್ ಕೂಡ ನಮ್ಮ ಹೀರೋ ಇರೋ ಒಂದು ಪ್ಲೇಸ್ ನ ಕಂಡು ಹಿಡಿತಾನೆ. ಲಿಟರಲಿ ಹೇಳ್ಬೇಕಂದ್ರೆ ನ್ಯೂಸ್ ಚಾನಲ್ ಅವ್ರಿಗೂ ಕೂಡ ಇವರಿಬ್ರು ಇವಾಗ ತಪ್ಸ್ಕೊಂತಾರೋ ಇಲ್ಲೋ ಅಂತ ಲೈವ್ ಟೆಲಿಕಾಸ್ಟ್ ಮಾಡೋಣ ಅಂತ ಚಾನಲ್ ಮುಖಾಂತರ ಟೆಲಿಕಾಸ್ಟ್ ಮಾಡ್ತಿರ್ತಾರೆ. ಇದನ್ನ ಹಾಸ್ಪಿಟಲ್ ಅಲ್ಲಿ ನಮ್ಮ ಹೀರೋ ಕುಟುಂಬ ಇರುತ್ತಲ್ವಾ, ನಮ್ಮ ಹೀರೋ ತಪ್ಸ್ಕೊಂತಾನೆ ಇಲ್ಲ ಅಂತ ಲೈವ್ ಟೆಲಿಕಾಸ್ಟ್ ಮುಖಾಂತರ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ಬರ ಅಡ್ವೆಂಚರ್ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಗೆ ಜಂಪ್ ಮಾಡ್ಕೊಂಡು ಹೋಗೋದು ಆಲ್ಮೋಸ್ಟ್ ಒಂದು ಜಂಗಲ್ ಅಡ್ವೆಂಚರ್ ಟೈಪ್ ಅಲ್ಲಿ ಇವರಿಬ್ರು ಆ ಜರ್ನಿನ ಮಾಡ್ತಾ ಇರ್ತಾರೆ. ಇವರಿಬ್ರು ಆ ಪಾಯ್ಸನಸ್ ಗ್ಯಾಸ್ ಇಂದ ತಪ್ಸ್ಕೊಂತಾರ ಇಲ್ಲ ಅಂತ ಆ ದೇಶನ ಕ್ಯೂರಿಯಸ್ ಇಂದ ನೋಡ್ತಾ ಇರುತ್ತೆ. ಆ ದೇಶದಲ್ಲಿರೋ ಯೂಟ್ಯೂಬರ್ಸ್ ಕೂಡ ಅವರಿಬ್ಬರಿಗೂ ಹೈಪ್ ಮಾಡಿ ಇವರಿಬ್ರು ಆ ಪಾಯ್ಸನಸ್ ಗ್ಯಾಸ್ ಇಂದ ತಪ್ಸ್ಕೋಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇರ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ನಮ್ಮ ಹೀರೋ ಹಾಗೆ ಹೀರೋಯಿನ್ ಗೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇವರಿರೋ ಒಂದು ಬಿಲ್ಡಿಂಗ್ ಇಂದ ನೆಕ್ಸ್ಟ್ ಬಿಲ್ಡಿಂಗ್ ಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಗ್ಯಾಪ್ ಇರುತ್ತೆ, ಅಷ್ಟೊಂದು ಈಸಿಯಾಗಿ ಜಂಪ್ ಮಾಡೋದಕ್ಕಾಗಲ್ಲ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಇವ್ರು ಹೇಗೆ ತಪ್ಸ್ಕೊಂತಿದ್ದಾರೆ ಅಂತ ಡ್ರೋನ್ ಮುಖಾಂತರ ಟೆಲಿಕಾಸ್ಟ್ ಆಗ್ತಾ ಇರುತ್ತಲ್ಲ, ಆ ಡ್ರೋನ್ ಬ್ಯಾಟರಿ ಆಗೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಪ್ರಪಂಚ ಫುಲ್ಲು ಇವ್ರಿಬ್ರು ತಪ್ಸ್ಕೊಂಡ್ರ ಇಲ್ಲ ಅಂತ ಕ್ಯೂರಿಯಸ್ ಇಂದ ನೋಡ್ತಾ ಇರ್ತಾರಲ್ಲ, ಏನಾಯ್ತು ಅಂತ ಟೆನ್ಷನ್ ಪಡೋದಕ್ಕೆ ಶುರು ಮಾಡ್ತಾರೆ. ಇವರಿಬ್ರಿಗೂ ಇನ್ನ ಇಲ್ಲಿಂದ ತಪ್ಸ್ಕೊಂತೀವಿ ಅನ್ನೋ ಒಂದು ಹೋಪ್ಸ್ ಹೊರಟೋಗ್ಬಿಡುತ್ತೆ. ಆ ಪಾಯ್ಸನಸ್ ಗ್ಯಾಸ್ ತುಂಬಾ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ನಾವು ಇದೇ ಪ್ಲೇಸ್ ಅಲ್ಲಿ ಸತ್ತೋಗ್ತೀವಿ ಅಂತ ಇಬ್ರು ಒಬ್ಬರನ್ನ ಒಬ್ಬರು ಹಿಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಹತ್ರಕ್ಕೆ ಒಂದು ಡ್ರೋನ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಡ್ರೋನ್ ಹಾಗೆ 8-10 ಡ್ರೋನ್ಸ್ ಆ ಪ್ಲೇಸ್ ಹತ್ರ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲೈವ್ ಟೆಲಿಕಾಸ್ಟ್ ಮುಖಾಂತರ ಇವ್ರನ್ನ ನೋಡ್ತಾ ಇದ್ರಲ್ವಾ, ಅದ್ರಲ್ಲಿ ಸ್ವಲ್ಪ ಜನ ಇವ್ರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಈ ಡ್ರೋನ್ಸ್ ನ ಅಲ್ಲಿಗೆ ಕಳ್ಸಿರ್ತಾರೆ. ಮತ್ತೆ ಲೈವ್ ಟೆಲಿಕಾಸ್ಟ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಆ ಡ್ರೋನ್ಸ್ ನ ನೋಡ್ತಿರೋ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಇದರಿಂದ ಒಂದು ಚಾಕ್ ಪೀಸ್ ಎತ್ಕೊಂಡು ಕೆಳಗಡೆ ಡ್ರಾ ಮಾಡ್ತಾನೆ. ನಾನೊಂದು ದಾರನ ಕಟ್ಟಿ ಡ್ರೋನ್ ಗೆ ಕೊಡ್ತೀನಿ, ಆ ಡ್ರೋನ್ ಸಹಾಯದಿಂದ ನೀವು ಪಕ್ಕದ ಬಿಲ್ಡಿಂಗ್ ಅಲ್ಲಿರೋ ಒಂದು ಪೈಪ್ ಗೆ ಅಟ್ಯಾಚ್ ಮಾಡ್ತೀರಾ ಅಂತ ಹೇಳೋದ್ರಿಂದ ಅದಕ್ಕೆ ಅವನು ಹೋಗಿ ಅಂದು ಆ ಡ್ರೋನ್ ಮುಖಾಂತರ ಹೋಗಿ ಎಕ್ಸಾಕ್ಟ್ ನಮ್ಮ ಹೀರೋ ಹೇಳಿರೋ ಹಾಗೆ ಒಂದು ಪೈಪ್ ಗೆ ಆ ದಾರನ ಕಟ್ ಹಾಕ್ತಾರೆ. ನಂತರ ನಮ್ಮ ಹೀರೋ ಹಾಗೆ ಹೀರೋಯಿನ್ ರಾಕ್ ಕ್ಲೈಂಬರ್ಸ್ ಯಾವ ರೀತಿ ಸ್ವಿಂಗ್ ಮಾಡ್ತಾರೋ ಆ ರೀತಿ ಬರ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಇಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇವರು ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಗೆ ಬರ್ತಾ ಇರುವಾಗ ಅವರು ಮಧ್ಯದಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಗೆ ಒಂದು ಐಡಿಯಾ ಬಂದು ಅವ್ರು ಯಾವ ಕಡೆ ಸ್ವಿಂಗ್ ಮಾಡ್ತಿರ್ತಾರೋ ಆ ಡೈರೆಕ್ಷನ್ ಗೆ
ಬ್ಯಾಗ್ ಅಲ್ಲಿರೋ ಒಂದು ಕತ್ತಿನ ಎತ್ಕೊಂಡು ಕಟ್ ಮಾಡಕ್ ಬಿಡ್ತಾಳೆ. ಇನ್ನ ಇಬ್ರು ಸ್ವಿಂಗ್ ಮಾಡ್ಕೊಂಡು ಹೋಗಿ ಆಪೋಸಿಟ್ ಬಿಲ್ಡಿಂಗ್ ಗೆ ಬೀಳ್ತಾರೆ ಅಂತ ಅನ್ಕೊಂಡ್ರೆ ಅವರು ಮಧ್ಯದಲ್ಲೇ ಆ ಪಾಯ್ಸನಸ್ ಗ್ಯಾಸ್ ಒಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿರೋ ಡ್ರೋನು ಕೂಡ ಅಲ್ಲೇ ಬಿದ್ದೋಗೋದ್ರಿಂದ ಲೈವ್ ಟೆಲಿಕಾಸ್ಟ್ ಮತ್ತೆ ಸ್ಟಾಪ್ ಆಗೋಗ್ಬಿಡುತ್ತೆ. ಇವರ ತಂದೆ ತಾಯಿ ಈ ಟೆಲಿಕಾಸ್ಟ್ ಮುಖಾಂತರ ನೋಡ್ತಾರೋ ಪ್ರತಿಯೊಬ್ಬ ವ್ಯೂವರು ಕೂಡ ಇವರ ಆ ಪಾಯ್ಸನಸ್ ಗ್ಯಾಸ್ಗೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ರು ಅಂತ ಡಿಸೈಡ್ ಆಗ್ತಾರೆ. ಅದಕ್ಕೆ ತುಂಬಾನೇ ಬಾಧೆ ಪಡ್ತಿರ್ತಾರೆ. ಲೈವ್ ಟೆಲಿಕಾಸ್ಟ್ ಮುಖಾಂತರ ಇವ್ರನ್ನ ಬದುಕಿದ್ದಾರೆ ಅಂತ ತಿಳ್ಕೊಂಡು ಒಂದು ಹೆಲಿಕಾಪ್ಟರ್ ಇವ್ರಿಗೆ ಸಹಾಯ ಮಾಡೋದಕ್ಕಂತ ಅಲ್ಲಿಗೆ ಬರುತ್ತೆ. ಆದ್ರೆ ಇವರು ಬರೋತಷ್ಟಿಗೆ ಅವರು ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರ್ತಾರೆ. ಇವ್ರಿನ್ನ ಬದುಕಿದ್ದಾರೆ ಅನ್ನೋ ಅಂತ ಸ್ವಲ್ಪ ಹೊತ್ತು ಆ ಪ್ಲೇಸ್ ಅಲ್ಲೆಲ್ಲ ಹುಡುಕಾಡ್ತಾರೆ. ಇವರ ಕಣ್ಣಿಗೆ ಕಾಣದೇ ಇರೋದ್ರಿಂದ ಅವರು ನಿಜವಾಗ್ಲೂನೇ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಪೈಲಟ್ ಗೆ ಇನ್ಫಾರ್ಮ್ ಮಾಡ್ತಾನೆ. ಇನ್ನ ಆ ಪ್ಲೇಸ್ ಇಂದ ಹಿಂದಕ್ಕೆ ಹೋಗ್ಬೇಕು. ಸರಿಯಾಗಿ ಅದೇ ಟೈಮ್ ಅಲ್ಲಿ ಒಂದು ಕ್ರೇನ್ ಹತ್ರ ಕ್ರ್ಯಾಕರ್ಸ್ ಅಂಟ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ಇದೇನಪ್ಪ ಇದು ಅಂತ ಹತ್ರಕ್ಕೆ ಹೋಗಿ ನೋಡ್ದಾಗ್ಲೇ ಆ ಕ್ರೇನ್ ಮೇಲೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಜಸ್ಟ್ ಮಿಸ್ ಅಲ್ಲಿ ಅದನ್ನ ಹಿಡ್ಕೊಂಡು ಬಚಾವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ನಂತರ ಅವರು ಅಲ್ಲಿಗೆ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ. ನಮ್ಮ ಹೀರೋ ಹಾಗೆ ಹೀರೋಯಿನ್ ಇಬ್ರು ಸೇಫ್ ಆಗಿ ಬರೋದ್ರಿಂದ ನಮ್ಮ ಹೀರೋನ ಕುಟುಂಬ ತುಂಬಾ ಸಂತೋಷದಿಂದ ಬಂದು ಅವನ್ನ ಹಗ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತಾರೆ. ನಂತರ ನಮ್ಮ ಹೀರೋ ಹೀರೋಯಿನ್ ಹತ್ರಕ್ಕೆ ಹೋಗಿ ಆ ಹುಡುಗಿ ಕೊಟ್ಟಿರೋ ಒಂದು ವಸ್ತು ಆ ಹುಡುಗಿಗೆ ರಿಟರ್ನ್ ಕೊಡ್ತಿರುವಾಗ ಬೇಡ ಬೇಡ ಇದು ಹೆವಿ ಆಗಿರುತ್ತೆ, ಮತ್ತೊಂದ್ ದಿನ ಕೊಡು ಅಂತ ಹೇಳ್ತಾಳೆ. ಏನೋ ಇದು ಹೆವಿ ಆಗುತ್ತಾ, ಇವಾಗ ತಗೋಬೋದಲ್ಲ ಅಂತ ಹೇಳ್ದಾಗ ಇವಾಗ ಹೆವಿ ಆಗುತ್ತೆ, ನಾವ್ ಇನ್ನೊಂದ್ ದಿನ ಮೀಟ್ ಆದಾಗ ಈ ವಸ್ತು ನನಗೆ ಕೊಡು ಅಂತ ಹೇಳ್ತಾಳೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಈ ಹುಡುಗಿ ನನ್ನನ್ನ ಮತ್ತೆ ಮೀಟ್ ಆಗ್ಬೇಕು ಅಂತ ಅನ್ಕೊಂತಿದ್ದಾಳೆ, ಅದಕ್ಕೆ ಮತ್ತೊಂದ್ ದಿನ ಕೊಡು ಅಂತ ಹೇಳ್ತಿದ್ದಾಳೆ ಅಂತ. ಇವರಿಬ್ರು ಹೀಗೆ ಒಂದಾಗ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಆ ಪ್ಲೇಸ್ ಅಲ್ಲಿ ಮಳೆ ಬೀಳೋದಕ್ಕೆ ಶುರು ಆಗುತ್ತೆ. ಮಳೆ ಬೀಳೋದ್ರಿಂದ ಅಲ್ಲಿರೋ ಪಾಯ್ಸನಸ್ ಗ್ಯಾಸ್ ಎಲ್ಲ ನ್ಯೂಟ್ರಲೈಸ್ ಆಗ್ತಿರೋ ಹಾಗೆ ತೋರಿಸಿ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಈ ಮೂವಿ ಬಗ್ಗೆ ನಮ್ಮ ಹೀರೋ ಹೀರೋಯಿನ್ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಸಾಹಸ ಮಾಡಿ ತಪ್ಸ್ಕೊಂತಾನಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ತ.